ಶಾಲಾ ಪ್ರಾಂಶುಪಾಲರಾದ ಸಿಸ್ಟರ್ ರಜನಿ ಅವರೇ, ವ್ಯವಸ್ಥಾಪಕರಾದ ಜ್ಯೋತಿ ಅವರೇ, ಹಾಗೂ ಇಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಶಿಕ್ಷಕಿ ವೃಂದದವರೇ, ಒಂದು ವರ್ಷದ ಉದಾರ ಮನಸ್ಸಿನ ಸೇವೆ ಸಲ್ಲಿಸಿ ನಿರ್ಗಮಿಸುತ್ತಿರುವಂತಹ PTA ಪದಾಧಿಕಾರಿಗಳೇ ಹಾಗೂ ಹೊಸದಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಹೊಸದಾಗಿ ನೇಮಿಸಲ್ಪಟ್ಟಂತಹ PTA ಪದಾಧಿಕಾರಿಗಳೇ ಹಾಗೂ ಬಹಳ ಉತ್ಸಾಹ ಮನಸ್ಸಿನಿಂದ ಇಲ್ಲಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಬಂದು ಈ ಶಿಕ್ಷಕ ರಕ್ಷಕ ಸಭೆಯಲ್ಲಿ ಭಾಗವಹಿಸುತ್ತಿರುವಂತಹ ಎಲ್ಲ ಪಾಲಕರಿಗೆ ನನ್ನ ಹೃದಯಾಂತರಾಳದ ವಂದನೆಗಳು, ಅಭಿನಂದನೆಗಳು. ತುಂಬಾ ಸಂತೋಷವಾಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿ. ಯಾಕೆಂದ್ರೆ ನಾನು ಕೂಡ ಒಂದು ಶಾಲೆಯಲ್ಲಿ ಕೆಲ ಸಮಯಕ್ಕೆ ಪ್ರಾಂಶುಪಾಲನಾಗಿದ್ದೆ ಹಾಗೂ ಶಾಲೆಯಲ್ಲಿ ನಾನು ಕೆಲಸವನ್ನು ಮಾಡ್ತಾ ಇದ್ದೆ. ಆದರೆ ಈ ಶಿಕ್ಷಕ ರಕ್ಷಕ ಸಭೆಯನ್ನಿದ್ದಾಗ ಅಲ್ಲಿ ಪಾಲ್ಗೊಳ್ಳುವಂತಹ ಸಂಖ್ಯೆ ಬಹಳ ಕಡಿಮೆ. ಕೆಲವರು ಮಾತ್ರ ಬರುವುದು, ಕೆಲವೊಂದು ಶಾಲೆಗಳಲ್ಲಿ ಮಹಿಳೆಯರು ಮಾತ್ರ ಬರ್ತಾರೆ, ಕೆಲವರು ಗಂಡಸರು ಮಾತ್ರ ಬರ್ತಾರೆ. ಈ ತರ ಎಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಒಂದು ಶಾಲೆಯ ಶಿಕ್ಷಕ ರಕ್ಷಕ ಸಭೆಯಲ್ಲಿ ಭಾಗವಹಿಸುವುದು ನಾನು ಮೊದಲ ಸಲ ನೋಡ್ತಾ ಇದ್ದೇನೆ. ಇದು ಅಷ್ಟೊತ್ತಿ ಮಾತು ಅಲ್ಲ, ನಿಜವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಏನನ್ನು ತಿಳಿಸ್ತದೆ ಅಂದ್ರೆ, ನಿಮಗೆ ಈ ಶಾಲೆಯ ಬಗ್ಗೆ ಇರುವ ಅಭಿಮಾನ ಹಾಗೂ ಜೊತೆಯಲ್ಲಿ ನಿಮ್ಮ ಮಕ್ಕಳ ಮೇಲೆ ಇರುವ ಪ್ರೀತಿ ಹಾಗೂ ಕಾಳಜಿ. ಒಂದು ಮಾತಂತೂ ಇವತ್ತು ನಾನು ಬಹಳ ಗಟ್ಟಿಯಾಗಿ ಹೇಳಬಲ್ಲೆ, ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಸುರಕ್ಷಿತರಾಗಿದ್ದಾರೆ. ನೀವು ಸರಿಯಾದ ಶಾಲೆಯನ್ನು ನಿಮ್ಮ ಮಕ್ಕಳಿಗೆ ಆಯ್ಕೆ ಮಾಡಿದ್ದೀರಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ನಿನ್ನೆ ಇಲ್ಲಿದ್ದೆ, ನಿಮ್ಮ ಮಕ್ಕಳ ಜೊತೆ ಸಂವಹನ ಮಾಡಿದ್ದೆ. ನಾನು 5ರಿಂದ 10ನೇ ತನಕದ ಮಕ್ಕಳ ಜೊತೆ ನಾನು ಮಾತಾಡಿದ್ದೆ, ನನ್ನ ಸಮಯವನ್ನು ಕಳೆದಿದ್ದೆ. ಕೆಲವೊಂದು ವಿಷಯಗಳನ್ನು ನಾನು ಅವರಿಗೆ ಹೇಳಿದ್ದೆ, ಇದರ ಬಗ್ಗೆ ಅವರು ಮನೆಗೆ ಬಂದು ನನಗೆ ತಿಳಿಸುತ್ತಿರಬಹುದು. ನಾನು ಏನನ್ನು ಕಂಡೆ ಅಂದ್ರೆ, ಆ ಮಕ್ಕಳು ತುಂಬಾ ಚೆನ್ನಾಗಿ ಇಲ್ಲಿ ತನ್ನ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಅವರ ಶಿಸ್ತು ಬಹಳ ಅತ್ಯುತ್ತಮವಾಗಿತ್ತು. ಅವರು ಇಂಗ್ಲಿಷ್ನಲ್ಲೇ ಸಂವಹನ ಮಾಡ್ತಾ ಇದ್ರು. ಅವರ ಇಂಗ್ಲಿಷ್ ತುಂಬಾ ಚೆನ್ನಾಗಿತ್ತು. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದೊಂದು ಸ್ವಲ್ಪ ಹಳ್ಳಿ ಪ್ರದೇಶ. ಮನೆಗಳಲ್ಲಿ ಪೋಷಕರು ಪಾಲಕರು ಇಂಗ್ಲಿಷ್ ಮಾತಾಡಲ್ಲ, ಮನೆಯಲ್ಲಿ ಮಾತೃಭಾಷೆಯನ್ನೇ ಮಾತಾಡೋದು. ಆದರೂ ಕೂಡ ಅವರ ಇಂಗ್ಲಿಷ್ ತುಂಬಾ ಗಟ್ಟಿಯಾಗಿದೆ, ಚೆನ್ನಾಗಿದೆ. ಅಂದಮೇಲೆ ಈ ಶಾಲೆಯಲ್ಲಿ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇದೆ. ಜೊತೆಯಲ್ಲಿ ಬಹಳ ಲವಲವಿಕೆಯಿಂದ ಅವರು ಸಂವಹನ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಯಿತು. ನಾನು ಬಹುಶಃ ಸ್ವಲ್ಪ ದೂರದಿಂದ ಬಂದಿದ್ದೀನಿ. ನಾನು ದಾವಣಗೆರೆ, ಈಗ ಜಗಳೂರು ಎಂಬಂತ ಊರಿನಲ್ಲಿ ನಾನು ಇರುವುದು. ಅಲ್ಲಿಂದ ದೊಡ್ಡ ಪ್ರಯಾಣ ಮಾಡಿ ಬಂದಿದ್ದೀನಿ. ಆದರೆ ಇಲ್ಲಿ ಬಂದದ್ದು ಸಾರ್ಥಕ ಅನಿಸಿತು, ಅದು ನಿನ್ನೆ. ಆದರೆ ಇವತ್ತು ಪುನಃ ಅದೇ ಮಾತನ್ನು ಹೇಳ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಸಾರ್ಥಕ ಅನಿಸ್ತದೆ. ಹಾಗೂ ನನ್ನ ಹೃದಯಾಂತರಾಳದಿಂದ ಕೆಲವೊಂದು ಅನುಭವದ ಮಾತುಗಳು ನಾನು ಹೇಳಲು ಬಯಸ್ತೇನೆ. ಖಂಡಿತ ಗೊತ್ತು ಇವತ್ತು ಏನ್ ಹೇಳ್ತಾ ಇದ್ದಾರೆ ಈ ಫಾದರ್ ಅಂತ ಮನಸ್ಸಿನಲ್ಲಿ ಏನೋ ಸ್ವಲ್ಪ ಇದೆ. ಹೇಗೆ ನಾವು ಮಕ್ಕಳನ್ನು ಬೆಳೆಸಬೇಕು, ಹೇಗೆ ನಾವು ಶಾಲೆ ಜೊತೆ ಹೊಂದಾಣಿಕೆಯಿಂದ ಬಾಳಬೇಕು, ಸಹಜವಾದದ್ದು. ಇವತ್ತು ಮಕ್ಕಳನ್ನು ಬೆಳೆಸುವುದಷ್ಟು ಸುಲಭ ಅಲ್ಲ. ನಾನು ಬ್ರಹ್ಮಚಾರಿ, ನನಗೆ ಹೆಣ್ಣು ಮಕ್ಕಳು ಇಲ್ಲ, ಕುಟುಂಬ ಇಲ್ಲ. ಕುಟುಂಬ ಬಿಟ್ಬಿಟ್ಟು ನಾನು ಸಮಾಜ ಸೇವೆಗೆ ಬಂದಿದ್ದೇನೆ. ಆದರೆ ಬಹುಶಃ ನಿಮಗೆ ತಿಳಿದಕ್ಕಿಂತ ಜಾಸ್ತಿ ನಡೆಯುತ್ತದೆ. ಯಾಕಂದ್ರೆ ಅವರು ಫಾದರ್ ಆಗಿ, ಗುರುವಾಗಿ ಹಲವರು ನಮ್ಮ ಜೊತೆ ಬರ್ತಾರೆ, ನಮ್ಮ ಸಮಸ್ಯೆಗಳನ್ನು ಹೇಳ್ತಾರೆ. ಪ್ರತ್ಯೇಕವಾಗಿ ಪೋಷಕರು ಬಂದು ಹೇಳ್ತಾರೆ ನಮ್ಮ ಮಕ್ಕಳ ಬಗ್ಗೆ, ಅವರ ಕೆಲವೊಂದು ಏನೋ ಅನುಚಿತ ವರ್ತನೆಗಳ ಬಗ್ಗೆ. ಆ ಸಂದರ್ಭದಲ್ಲಿ ನನಗೆ ಅರ್ಥ ಆಗ್ತಾ ಇದೆ, ಇವತ್ತು ಕುಟುಂಬಗಳಲ್ಲಿ ಆ ಮಕ್ಕಳನ್ನು ಬೆಳೆಸುವುದು ಎಷ್ಟು ಕಷ್ಟ ಅಂತ. ಬಹಳ ಕಷ್ಟ ಇದೆ. ಯಾಕಂದ್ರೆ
ನಾನು ಹೇಳ್ತಾ ಇದ್ದೇನೆ ಇದೊಂದು ಸ್ವಯಂಕೃತ ಅಪರಾಧ ಅಂತ. ಇವತ್ತು ಎಲ್ಲರೂ ಅಂತ ಹೇಳಲ್ಲ, ಆದರೆ ಬಹುತೇಕ ಪಾಲಕರು, ತಂದೆ ತಾಯಿಯರು ತಮ್ಮ ಮಕ್ಕಳನ್ನು ಬೆಳೆಸುವುದು ಬಹಳ ಕಷ್ಟ. ಯಾಕೆಂದ್ರೆ ಯಾವ ರೀತಿಯಲ್ಲಿ ಅವರನ್ನು ನಿಭಾಯಿಸಬೇಕು, ಯಾವ ರೀತಿಯಿಂದ ಅವರನ್ನು ನಾವು ಪೋಷಣೆ ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಅವರ ವರ್ತನೆಗಳು ನಮಗೆ ತಿಳಿತಾ ಇಲ್ಲ. ಅವರು ಏನು ಮಾಡ್ತಾರೆ, ಹೇಗೆ ಬೆಳೀತಿದ್ದಾರೆ, ಸಂದಿರ್ಬೇಕಾದ್ರೆ ಪರವಾಗಿಲ್ಲ, ನಿಯಂತ್ರಣದಲ್ಲಿ ಇರ್ತಾರೆ. ಬೆಳೆಯುತ್ತಾ ಬಹಳ ಕಷ್ಟ ಆಗ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ ಇದು ಸ್ವಯಂಕೃತ ಅಪರಾಧ. ಯಾಕೆ ಸ್ವಯಂಕೃತ ಅಪರಾಧ? ಇತ್ತೀಚೆಗೆ ಕುಟುಂಬಗಳು ಎಂಥ ಕುಟುಂಬಗಳು? ನ್ಯೂಕ್ಲಿಯರ್ ಕುಟುಂಬಗಳು, ಅವಿಭಕ್ತ ಕುಟುಂಬಗಳಿದ್ದು ಈಗ ವಿಭಕ್ತ ಕುಟುಂಬಗಳು, ಅಂದ್ರೆ ಅವಿಭಕ್ತ ಸಣ್ಣ ಕುಟುಂಬಗಳು. ಮುಂಚೆ ಎಲ್ಲ 4-5 ಮಕ್ಕಳು, 6 ಮಕ್ಕಳು, 7 ಮಕ್ಕಳು. ಈಗ ಎಷ್ಟು ಮಕ್ಕಳು? 2 ಮಕ್ಕಳು. ಈಗ ಇನ್ನು ಒಂದೇ ಮಕ್ಕಳು. ಇದು ಸ್ವಯಂಕೃತ ಅಪರಾಧ ಅಂತ ಯಾಕೆ ಹೇಳ್ತಾ ಇದ್ದೀನಿ? ಈಗ ಯಾರು ಬೇಜಾರು ಮಾಡ್ಕೋಬೇಕು, ಯಾಕೆಂದ್ರೆ ಎಲ್ಲ ಪೇರೆಂಟ್ಸ್ಗೆ ಬಹುತೇಕ ಎಲ್ಲರಿಗೂ 2 ಮಕ್ಕಳು ಇರೋದು. ಬಹುಶಃ ಈಗ ಬಹಳ ಮಂದಿ ಇರ್ಬೋದು, ಕೆಲವರಿಗೆ 3-4 ಇರ್ಬೋದು. ನನ್ನ ಮನೆಯಲ್ಲಿ ನಾನು 4 ಮಕ್ಕಳು. ಸ್ವಯಂಕೃತ ಅಪರಾಧ ಯಾಕೆ? ಯಾರೋ ಹೇಳಿದ್ರು ಜಾಸ್ತಿ ಮಕ್ಕಳು ಇದ್ರೆ ಕಷ್ಟ ನಿಭಾಯಿಸಲಿಕ್ಕೆ, ಕಾಲೇಜ್ ಸ್ಕೂಲ್ ಫೀಸ್ ಕೊಡ್ಬೇಕು, ಅದು ಕೊಡ್ಬೇಕು, ಇದು ಬೇಕು, ಯಾರನ್ನ ಅವ್ರು ನೋಡ್ಕೋಬೇಕು, ಇಂಥದ್ದೆಲ್ಲ ಕಷ್ಟ ಅಂತ. ಆದರೆ ಆಗಿನ ಕಾಲದಲ್ಲಿ 4-6 ಮಕ್ಕಳನ್ನು ನೋಡಿಕೊಳ್ಳಿಕ್ಕೆ ಸುಲಭ ಆಗಿತ್ತು. ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ. ಏನೋ ಕೆಲವೊಮ್ಮೆ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು, ಪರವಾಗಿಲ್ಲ, ಏನಾದ್ರೂ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇತ್ತು. ಆದ್ರೆ ಇವತ್ತು 2 ಮಕ್ಕಳು ಇರುತ್ತಾ, 2 ಮಕ್ಕಳು ನೋಡ್ಲಿಕ್ಕೆ ಬಹಳ ಕಷ್ಟ. 6 ಮಕ್ಕಳನ್ನು ನೋಡ್ಲಿಕ್ಕೆ ಸುಲಭ. ಯಾಕೆಂದ್ರೆ ಸಣ್ಣ ಮಗುವನ್ನು ದೊಡ್ಡ ಮಗು ನೋಡ್ಕೊಳ್ತದೆ, ಅಡ್ಜಸ್ಟ್ಮೆಂಟ್ ಆಗ್ತಾ ಇತ್ತು. ಆದ್ರೆ ಇವತ್ತು ಆ 2 ಮಕ್ಕಳು ಅವರ ಪರಸ್ಪರ ಹೊಂದಾಣಿಕೆ ಇದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೂ ಕಷ್ಟ. ಇದೊಂದು ಸ್ವಯಂಕೃತ ಅಪರಾಧ ಅಂತ ನನಗೆ ಅನಿಸಿದೆ. ನಾನು ಹೇಳ್ತೀನಿ, ಇಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಆದ್ರೆ ಏನ್ ಮಾಡಕ್ಕಾಗಲ್ಲ. ಈಗ 2 ಮಕ್ಕಳು ಏನು ಮಾಡಕ್ಕಾಗಲ್ಲ. ಇದನ್ನು ಸುಧಾರಿಸ್ಕೊಂಡು ಹೋಗ್ಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಯಾವ ರೀತಿ ಇವತ್ತಿನ ಮಕ್ಕಳನ್ನು ನಾವು ಬೆಳೆಸ್ಕೋಬೇಕು, ಯಾವ ರೀತಿ ಅವರನ್ನು ನಾವು ಬೆಳೆಸ್ಕೋಬೇಕು, ಯಾವ ರೀತಿ ನಾವು ಅವರ ಪಾಲಕರಾಗಿ, ತಂದೆ ತಾಯಿಯರಾಗಿ ಯಾವ ರೀತಿ ಅವರನ್ನು ನಾವು ಮುಂದಕ್ಕೆ ತರಬೇಕು, ಯಾವ ರೀತಿ ಅವರಿಗೆ ನಾವು ಅವರನ್ನು ಸ್ಪಂದಿಸಬೇಕು, ಅವರ ಅಗತ್ಯಗಳಿಗೆ ಸ್ಪಂದಿಸಬೇಕು, ಇದರ ಕುರಿತಾಗಿ ಎಲ್ಲವನ್ನೂ ಅಲ್ಲ, ಕೆಲವನ್ನು ನಾನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. ನಿಮಗೆಲ್ಲ ತಿಳಿದಿರ್ಬೋದು, ನಿನ್ನೆ ಇವತ್ತು ನೀವು ನ್ಯಾಷನಲ್ ಟಿವಿಯನ್ನು ಆನ್ ಮಾಡಿದ್ರೆ ಅಲ್ಲಿ ಒಂದು ವಿಶೇಷ ವರದಿ ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತಾ ಇದೆ. ಏನದು? ಯಾರೊಬ್ಬ ತಂದೆ ಗುರ್ಗಾಂವ್ನಲ್ಲಿ ತನ್ನದೇ 24 ವರ್ಷದ ಮಗಳು, ಆಕೆ ಟೆನ್ನಿಸ್ ಪ್ಲೇಯರ್, ಆಕೆಯ ಮೇಲೆ 2.5 ಕೋಟಿ ಖರ್ಚು ಮಾಡಿದ ಆತನನ್ನೇ ಆಕೆ ಅಡುಗೆ ಮನೆಯಲ್ಲಿ ಇರಬೇಕಾದ್ರೆ ಹಿಂಬದಿಯಿಂದ ಗುಂಡು ಆತನು ಮಿಲಿಟರಿಯಲ್ಲಿ ಇದ್ದಂತ ಕಾಣಿಸಿದೆ, ಆ ಗುಂಡೇಟಿನಿಂದ ಸಾಯಿಸಿದ್ದಾನೆ. ಕೇಳಿದ್ರಲ್ವ? ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಅಲ್ವಾ? ಬ್ರೇಕಿಂಗ್ ನ್ಯೂಸ್ ಆಗಿ ಬರ್ತದೆ. ಇಂಥ ನ್ಯೂಸ್ಗಳು ಬ್ರೇಕಿಂಗ್ ನ್ಯೂಸ್ ಆಗಿ ಪದೇ ಬರ್ತಾ ಇರ್ತವೆ. ಅದೇ ರೀತಿ ಕೆಲ ದಿನಗಳ ಹಿಂದೆ ಸಾಂಗ್ಲಿಯಲ್ಲಿ ಒಬ್ಬ ಶಾಲಾ ಮುಖ್ಯೋಪಾಧ್ಯಾಯ ತನ್ನ ಮಗಳಿಗೆ ಸಿಇಟಿ ಅನುಕೂ ಪರೀಕ್ಷೆ ಮಾಕ್ ಎಕ್ಸಾಮ್ ಅಲ್ಲಿ ಕಡಿಮೆ ಅಂಕಗಳು ಬಂದು ಎಂಬುದಾಗಿ ಹೊಡೆದು ಸಾಯಿಸಿದ್ದಾನೆ. ಓದಿದಿರ್ಬೋದು ನೀವು ಪೇಪರ್ನಲ್ಲಿ, ಅಥವಾ ನಿಮ್ಮ ವಾಟ್ಸಪ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಷಯಗಳನ್ನು ನೋಡಿದಿರ್ಬೋದು. ಇದು ಕೇವಲ 2 ಅಲ್ಲ, ಇಂಥದ್ದು ಅನೇಕ ವಿಷಯಗಳಿದೆ. ಕೆಲವೊಂದು ನಮಗೆ ನಾವು ತಿಳಿದುಕೊಳ್ಳುತ್ತೇವೆ, ಇನ್ನು ಕೆಲವು ನಮಗೆ ತಿಳಿಯದೆ ಹೋಗಿದ್ದು ತುಂಬಾ ಇದೆ. ಆ ಗುರ್ಗಾಂವ್ನಲ್ಲಿ ಯಾರೋ ಹೇಳಿದ್ರು, ನೀನು ನಿನ್ನ ಮಗಳ ಸಂಪಾದನೆಯಲ್ಲಿ ಏನು ಜೀವನ ಸಾಗಿಸ್ತೀಯ ಅಂತ ಯಾರು ಆಲೋಚಿಸಿದ್ರು. ಆ ಕೋಪ ಇಲ್ಲಿ ನನ್ನ ಮಗಳು, ನಾನು ಮುಖ್ಯೋಪಾಧ್ಯಾಯ, ನನಗೆ ಒಂದು ಸಮಾಜದಲ್ಲಿ ಪ್ರತಿಷ್ಠೆ ಇದೆ, ಒಂದು ಗೌರವ ಇದೆ, ಅದಕ್ಕೆ ತಕ್ಕದಾಗಿ ನನ್ನ ಮಗಳಿಗೆ ಮಾರ್ಕ್ ಸಿಕ್ಕಿಲ್ಲ, ನನಗೆ ಇನ್ಸಲ್ಟ್, ಅದಕ್ಕೆ ಹೊಡೆದೊಡೆದು ಸಾಯಿಸಿ. ನಮ್ಮ ಮಕ್ಕಳು ನಮ್ಮ ಆಸ್ತಿ, ಆದರೆ ನಮ್ಮ ಸ್ವಾರ್ಥ ಅಲ್ಲ. ಒಂದು ವೇಳೆ ನಮ್ಮ ಸ್ವಾರ್ಥಕ್ಕೋಸ್ಕರ, ನಮ್ಮ ಹೆಸರಿಗೋಸ್ಕರ ಅವರನ್ನು ಬೆಳೆಸಿದ್ರೆ ಬಹುಶಃ ಅವರು ಬೆಳೆದು ದೊಡ್ಡದಾದಾಗ
ಅವರು ನಿಮ್ಮ ಪ್ರೀತಿಯಲ್ಲಿ ನೋಡಲ್ಲ, ಬದಲಾಗಿ ಒಂದು ರೀತಿಯ ದುಃಖದಲ್ಲಿ ನೋಡ್ತಾರೆ, ದ್ವೇಷದಲ್ಲಿ ನೋಡ್ತಾರೆ. ಯಾಕೆಂದ್ರೆ ಅವರಿಗೆ ಆ ಸಂದರ್ಭದಲ್ಲಿ ಅರ್ಥ ಆಗುತ್ತೆ, ನಿಮ್ಮ ಪ್ರತಿಷ್ಠೆಗೋಸ್ಕರ, ನಿಮ್ಮ ಸ್ವಾರ್ಥಕ್ಕೋಸ್ಕರ ನೀವು ನಮ್ಮನ್ನು ಬಳಸಿಕೊಂಡಿದ್ದೀರಿ. ನನಗೆ ಆ ಸಬ್ಜೆಕ್ಟ್ ತಗೊಳ್ಳಿಕ್ಕೆ ಬಹಳ ಇಷ್ಟ ಇತ್ತು. ಒಬ್ಬ ಶಿಕ್ಷಕಿಯಾಗಿ ಅಥವಾ ಡ್ರಾಯಿಂಗ್ ಟೀಚರ್ ಆಗಿ ನನ್ನಲ್ಲಿರುವಂತಹ ಪ್ರತಿಭೆಯನ್ನು ಅನಾವರಣಗೊಳಿಸಿ ಅದನ್ನು ಸಮಾಜಕ್ಕೆ ನೀಡಲು ತುಂಬಾ ಇಚ್ಛೆ ಇತ್ತು. ಆದರೆ ನಿಮ್ಮ ಅಣ್ಣನ ಮಗ ಡಾಕ್ಟರ್, ತಂಗಿಯ ಮಗ ಇಂಜಿನಿಯರ್, ಅದಕ್ಕೆ ನನ್ನ ಮಗಳು ಕೂಡ ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಎಂಬ ಆ ಒಂದು ಒಣ ಪ್ರತಿಷ್ಠೆಗೋಸ್ಕರ ನನ್ನನ್ನು MBBSಗೂ ಇಂಜಿನಿಯರ್ಗೂ ಸೇರಿಸಿಕೊಂಡು ನನ್ನ ಜೀವನವನ್ನೇ ಹಾಳು ಮಾಡಿದ್ದೀರಿ. ಒಂದು ವೇಳೆ ನನ್ನಲ್ಲಿರುವ ಪ್ರತಿಭೆಗೆ ಅನುಗುಣವಾಗಿ ನನಗೇನು ಬೇಕು ಅದನ್ನೇ ಕೊಟ್ಟಿದ್ರೆ ಇವತ್ತು ನನ್ನ ಬದುಕು ಬಹಳ ಸಂತೃಪ್ತಿಯ ಆಗ್ತಾ ಇತ್ತು. ಇಂತಹ ಘಟನೆಗಳು ಅನೇಕ ಇವೆ, ಉದಾಹರಣೆಗಳು ಇವೆ. ಖಂಡಿತ ನೀವು ಅಂತಹ ಒಂದು ಸ್ವಾರ್ಥಕ್ಕೆ ಖಂಡಿತ ಹೋಗಲಾರಿರಿ ಎಂಬುದಾಗಿ ನಾನು ಅನಿಸ್ಕೊಳ್ತೀನಿ. ಆದ್ರೂ ಕೂಡ ಕೆಲವೊಂದು ವಿಷಯಗಳು ನಾವು ನಮ್ಮ ಮಕ್ಕಳ ಬಗ್ಗೆ ಅವರನ್ನು ಬೆಳೆಸುತ್ತಿರುವಂತಹ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಇರಬೇಕು. ನಾನು ಅಂತಹ ದೊಡ್ಡ ವಿಷಯಗಳ ಬಗ್ಗೆ ಇವತ್ತು ನಾನು ಮಾತಾಡಲ್ಲ. ಕೆಲವೊಂದು ಮೂಲಭೂತ ವಿಷಯಗಳು, ಬೇಸಿಕ್ಸ್, ನಮ್ಮ ಮಕ್ಕಳ ನಡವಳಿಕೆಯ ಬಗ್ಗೆ ಅನೇಕ ವರ್ತನೆಗಳು ಇರ್ತವೆ. ಯಾಕೆ ನನ್ನ ಮಗು ಈ ರೀತಿ ಮಾಡ್ತಾ ಇದೆ, ಇಂತಹ ಈ ನಡವಳಿಕೆಗೆ ನನ್ನ ತಂದೆ ಹಾಗೂ ತಾಯಿಯಾಗಿ ನನ್ನ ಯಾವ ವರ್ತನೆ, ಯಾವ ನಡವಳಿಕೆ ಕಾರಣ, ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ. ನನ್ನ ಕೆಲವು ಅನುಭವಗಳ ಮೂಲಕ ಹಾಗೂ ಇದರ ಬಗ್ಗೆ ಅಧ್ಯಯನ ಮಾಡಿಕೊಂಡು ತನ್ನ ವರದಿಯನ್ನು ನೀಡಿದ ಪ್ರಕಾರ ಕೆಲವೊಂದು ವಿಷಯಗಳನ್ನು ನಾನು ನಿಮ್ಮ ಮುಂದಿಡಲು ಬಯಸ್ತೇನೆ. ನಿಮ್ಮ ಮಕ್ಕಳು ಶಾಲೆಗೆ ಬರ್ತಾರೆ, ಶಾಲೆಯಲ್ಲಿ ಅವರೆಷ್ಟು ತಾಸು ಇರ್ತಾರೆ? 8 ತಾಸು. ಒಂದು ದಿನದಲ್ಲಿ ಎಷ್ಟು ತಾಸುಗಳಿವೆ? 24 ತಾಸುಗಳಿವೆ ಅಲ್ವಾ? ಅದು ಉಳಿದ 16 ತಾಸುಗಳು ನಿಂತದೆ. 8 ತಾಸು ಮಾತ್ರ ಸ್ಕೂಲು. ಒಂದು ವೇಳೆ ನಿಮ್ಮ ಮಗು ಸರಿಯಾದ ನಡವಳಿಕೆಯಲ್ಲಿ ಬೆಳೆಯುತ್ತಿಲ್ಲ ಅಂದ್ರೆ ಅದನ್ನು ಶಾಲೆ ಮೇಲೆ ಎಲ್ಲ ಹಾಕಬೇಡಿ. ಒಂದು 25%, 30% ಶಾಲೆ ಇರ್ಬೋದು. ಆದರೆ 60%, 70% ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಜವಾಬ್ದಾರಿ. ಹಲವಾರು ಬಾರಿ ನಾನು ನೋಡಿದ್ದೇನೆ, ಎಲ್ಲ ಶಾಲೆ ಮೇಲೆ ನನ್ನ ಮಗ ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ, ನನ್ನ ಮಗ ಕೋಪಗೊಂಡಿದ್ದಾನೆ, ನನ್ನ ಮಗಳಿಗೆ ನಾವು 10 ಪೆನ್ಸಿಲ್ಗಳನ್ನು ತಗೊಂಡು ಬರ್ತಾರೆ ಮನೆಗೆ, ಇನ್ನೊಬ್ಬರ ವಸ್ತುಗಳನ್ನು ಕದೀತಾರೆ, ನನ್ನ ಮಗಳು ಸಡನ್ ಆಗಿ ಕೋಪಗೊಂಡೇನೋ. ಇಂತಹ ಕಂಪ್ಲೇಂಟ್ಸ್ಗಳು ಶಾಲೆಗೆ ಬಂದು ಪ್ರಿನ್ಸಿಪಾಲ್ ಹತ್ರ, ಶಿಕ್ಷಕರ ಹತ್ರ ಹೇಳುವುದಕ್ಕಿಂತ ಮುಂಚೆ ನಾನು ಪೋಷಕನಾಗಿ, ತಂದೆ ತಾಯಿಯಾಗಿ ನಾವು ಯಾವ ರೀತಿ ಇದಕ್ಕೆ ಕಾರಣ, ಇದನ್ನು ಅವಲೋಕಿಸಬೇಕು. ಇದರ ಬಗ್ಗೆ ಕೆಲವೊಂದು ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಲು ನಾನು ಬಯಸ್ತಾ ಇದ್ದೇನೆ. ಮೊದಲು ಒಂದು ಸಮಸ್ಯೆ, 15 ಸಮಸ್ಯೆಗಳು ನಿಮ್ಮ ಮುಂದೆ ಇಡ್ತೇನೆ, ಸಮಯ ಇದ್ರೆ ಚೊಕ್ಕದಾಗಿ. ಮೊದಲ ಸಮಸ್ಯೆ, ನಿಮ್ಮ ಮಗು ನಿಮಗೆ ಆಗಾಗ ಸುಳ್ಳು ಹೇಳುತ್ತಿದ್ದರೆ, ಹೇಳ್ತಾ ಇರ್ತಾನೆ, ಅದಕ್ಕೆ ಕಾರಣ ಅವರ ಅನುಚಿತ ವರ್ತನೆಗೆ ನೀವು ತುಂಬಾ ಕಠಿಣವಾಗಿ ಪ್ರತಿಕ್ರಿಯಿಸುತ್ತೀರಿ. ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ? ಸುಳ್ಳು ಹೇಳ್ತಾ ಇದ್ದೆ, ನಾವು ಪದೇ ಸುಳ್ಳು ಹೇಳ್ತಾ ಇದ್ದೇವೆ. ಯಾಕೆಂದ್ರೆ ಅವರು ಏನೋ ಒಂದು ತಪ್ಪು ಮಾಡಿದ್ರೆ ಆ ತಪ್ಪಿಗೆ ಬಹಳ ತೀವ್ರ ರೀತಿಯಲ್ಲಿ ಹೊಡೆಯೋದು, ಬೈಯೋದು, ಮನೆಯಿಂದ ಹೊರಗೆ ಹಾಕೋದು, ಏನಾದರೂ ಅವ್ರ ಮನೆಯಲ್ಲಿ ಏನೋ ಒಂದು ಗ್ಲಾಸ್ ಮುರಿದಾಕಿದ್ರು ಅದಕ್ಕೆ ತುಂಬಾ ಸಿಟ್ಟಿನಲ್ಲಿ ಹೊಡೆಯೋದು, ಅನುಚಿತವಾಗಿ ವರ್ತಿಸೋದು. ಮಕ್ಕಳು ತಪ್ಪು ಮಾಡ್ತಾರೆ, ಏನೋ ಮುರಿದಾಕ್ತಾರೆ, ಮಕ್ಕಳ ಮುರಿದಾಕಿದ್ರೆ ಮತ್ತೆ ಮುರಿದಾಕೋದು. ಆದರೆ ಅಂತ ಸಂದರ್ಭದಲ್ಲಿ ಅನುಚಿತವಾಗಿ ಅವರನ್ನು ವರ್ತಿಸಿದರೆ, ಕಠಿಣವಾಗಿ ವರ್ತನೆ ಮಾಡಿದರೆ, ಅವಾಗ ಅವರು ಸತ್ಯ ಹೇಳಲು ಅಂಜುತ್ತಾರೆ, ಹೆದರುತ್ತಾರೆ. ಅದಕ್ಕಾಗಿ ಅವರು ಸುಳ್ಳು ಹೇಳ್ತಾರೆ.
ಅದರಿಂದ ಮಕ್ಕಳು ತಪ್ಪು ಮಾಡಿದಾಗ ಶಾಂತವಾಗಿ ಪ್ರತಿಕ್ರಿಯಿಸಬೇಕು, ಪ್ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು. ಅವರು ಯಾವಾಗ ಸತ್ಯ ಹೇಳ್ತಾರೆ, ಐದು ಅಪ್ಪ ನಾನು ಮುರಿದಾಕಿದ್ದೇನೆ ಇದನ್ನಂದ್ರೆ ಅವಾಗ ಪರವಾಗಿಲ್ಲ, ಅವಾಗ ಸರಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಇನ್ನೊಂದು ಯಾರು ಮಾಡಬೇಡ, ಸರಿ ಇನ್ನೊಂದು ಸಲ ಅಂತದಾದ್ರೆ ಬಂದು ಹೇಳ್ತಾರೆ ಮುರಿದಾಕಿದೆ ಗೊತ್ತಾಯ್ತು, ಅವರ ಕೈಕಾಲು ಮುರಿಯಷ್ಟು ಹೊಡೆದರೆ ಇನ್ನೊಮ್ಮೆ ಖಂಡಿತ ಸತ್ಯ ಹೇಳಲ್ಲ, ಖಂಡಿತ ಸತ್ಯ ಹೇಳಲ್ಲ. ಇದು ಬಹಳ ಅತ್ಯಗತ್ಯ. ಅವರು ಯಾವಾಗ ಸತ್ಯ ಹೇಳ್ತಾರೆ ಅವರನ್ನು ಪ್ರಶಂಸಿಸಬೇಕು, ಅವರಿಗೆ ಪ್ರೋತ್ಸಾಹಿಸಬೇಕು. ನಮ್ಮ ಮನೆಗಳಲ್ಲಿ ಸತ್ಯ ಹೇಳಲು ನಾವು ನಮ್ಮ ಮಕ್ಕಳಿಗೆ ಪ್ರಚೋದಿಸಬೇಕು. ತಪ್ಪು ಮಾಡ್ತಾರೆ, ಯಾರು ತಪ್ಪು ಮಾಡಲ್ಲ, ನಾವು ಮಾಡಲ್ಲ, ಮಾಡ್ತೀವಿ. ಹಂಗಂದ್ರೆ ಮಕ್ಕಳು ತಪ್ಪು ಮಾಡಿದ್ರೆ ಯಾಕೆ ಅವರನ್ನು ಶಿಕ್ಷೆ ಕೊಡಬೇಕು? ಯಾವಾಗ ಪ್ರೀತಿಯಲ್ಲಿ ಅವರನ್ನು ನಾವು ಬೆಳೆಸ್ತೇವೆ, ಯಾವತ್ತೂ ಅವರು ಸುಳ್ಳು ಹೇಳಲ್ಲ, ಯಾವತ್ತೂ ಅವರು ಸುಳ್ಳು ಹೇಳಲ್ಲ. ನಿಮ್ಮ ಮಗು, ಎರಡನೇ ಸಮಸ್ಯೆ, ನಿಮ್ಮ ಮಗು ತನ್ನ ತಪ್ಪುಗಳನ್ನು ನಿಮ್ಮೊಂದಿಗೆ ವಿಶ್ವಾಸದಿಂದ ಹಂಚಿಕೊಳ್ಳುವುದನ್ನು ಕಲಿತಿಲ್ಲವಾದರೆ ಅಥವಾ ನಿಲ್ಲಿಸಿದ್ರೆ ನೀವು ಅವರನ್ನು ಕಳ್ಕೊಂಡಿದ್ದೀರಂತ. When the child does not share with you the things, you are lost. ಒಂದು 4 ದಿನಗಳ ಹಿಂದೆ ನನ್ನ ತಂಗಿ ಬಾಂಬೆಯಲ್ಲಿದ್ದಾಳೆ. ಆಕೆಯ ಮಗ ಈಗ 17 ವರ್ಷ, ಫಸ್ಟ್ PUC ಇದ್ದಾನೆ. ಯಾರೋ ಒಂದು ಹುಡುಗಿ ಜೊತೆ ಸ್ವಲ್ಪ ಏನು ಅಟ್ರಾಕ್ಷನ್ ಆಗಿದೆ, ಅವರು ಪ್ರೀತಿ ಅಂತ ಅನ್ಕೊಳ್ತಾರೆ ಅದನ್ನು. ಅದೊಂದು ರೀತಿ ಅದು ನ್ಯಾಚುರಲ್ ಆಗಿ ಆಗ್ತಾ ಇರ್ತದೆ. ಆಕೆ ಬಹಳ ಟೆನ್ಷನ್ ಆಗುತ್ತೆ, ನನಗೆ ಕಾಲ್ ಮಾಡಿ ಹೀಗೆ ಆಗಿದೆ ಏನ್ ಮಾಡೋದು. ನಾನು ಹೇಳಿದೆ ಟ್ಯೂಷನ್ಗೆ ಯಾಕೆ ಹೇಳಿದ್ರು, ಅಲ್ಲ ಡೌಟ್ ಇತ್ತು ನನಗೆ ಆತನ ಚಲನವಲನ ನೋಡಿದ್ರೆ. ಆದ್ರೆ ಅವನೇ ಬಂದು ಹೇಳಿದ ನನ್ನ ಹತ್ರ, ಅಮ್ಮ ಈ ತರ ಆಗಿದೆ, ಹುಡುಗಿ ನಾನು ಇಷ್ಟಪಡ್ತಾ ಇದ್ದೀನಿ. ನಾನು ಹೇಳಿದೆ, ಅವನು ಬಂದು ನಿನ್ನ ಹತ್ರ ಹೇಳ್ತಾನೆ, ಸರಿ ಆ ಮಗು ಎಲ್ಲೂ ಹೋಗಲ್ಲ. ಯಾಕಂದ್ರೆ ಅಂತ ಒಂದು ವಿಷಯ ನನ್ನ ತಾಯಿ ಬಳಿ ಆತನು ಶೇರ್ ಮಾಡಿದನೆಂದ್ರೆ ನೀನು ಆತನನ್ನು ಕಳ್ಕೊಂಡಿಲ್ಲ, ಆತನನ್ನು ಸರಿ ಮಾಡಲಿಕ್ಕೆ ನೀನು ತರಬಹುದು. ಸ್ವಲ್ಪ ಮಾರ್ಗದರ್ಶನ ಕೊಟ್ಟರೆ ಸಾಕು, ತಪ್ಪು ಅಂತ ಬೈಬೇಡ. ನಾನು ಹೇಳಿದೆ ಅಂತದ್ದು ಸ್ವಲ್ಪ ಅವರಿಗೆ ಮನಸ್ಸಿಗೆ ಹೇಳಬೇಕು. ಯಾವ ಸಂದರ್ಭದಲ್ಲಿ ನಾನು ನಿನ್ನೆ 10ನೇ ಕ್ಲಾಸಿನ ಮಕ್ಕಳಿಗೆ ಹೇಳಿದ್ದೀನಿ, ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಯಾವ ವಯಸ್ಸಿನಲ್ಲಿ ಪ್ರೀತಿ ಮಾಡೋದು ಅದು ಮುಖ್ಯ. ಅದರ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೀನಿ ಅವರಿಗೆ, ಅದನ್ನೇ ಆಕೆ ಕೂಡ ಹೇಳಿದೆ. ಯಾವಾಗ ಮಕ್ಕಳು ಏನಾಗುತ್ತೆ, ಸಣ್ಣ ಮಕ್ಕಳು ಬಂದು ಹೇಳ್ತಾರೆ, ನನ್ಗೊತ್ತು LKG ಮಕ್ಕಳು, UKG ಮಕ್ಕಳು, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಶಾಲೆಯಲ್ಲಿ ಏನಾಯ್ತು, ಯಾವ ಮಿಸ್ ಏನು ಹೇಳಿದ್ರು, ಯಾವ ಮಕ್ಕಳು ಏನು ಬಿಹೇವ್ ಮಾಡಿದ್ರು, ಏನು ಘಟನೆ ನಡೆಯಿತು, ಯಾರು ಮುಖ್ಯ ಅತಿಥಿ ಬಂದರು, ಎಲ್ಲವೂ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಪಕ್ಕ ರಿಪೋರ್ಟ್ ಸಿಗುತ್ತೆ ಮನೆಯಲ್ಲಿ. ಸಿಗಲ್ವಾ? ಸಿಗುತ್ತೆ. ಆದ್ರೆ ಅದೇ ಹೈಸ್ಕೂಲ್ ಮಕ್ಕಳು ಕೊಡ್ತಾರ? ಕೊಡಲ್ಲ, ಹೇಳಲ್ಲ, ಏನೋ ಹೇಳ್ತಾರೆ, ಅರ್ಧಂಬರ್ಧ ಹೇಳ್ಬಿಡ್ತಾರೆ. ಅಂತಹ ವರ್ತನೆ ತುಂಬಾ ಡೇಂಜರಸ್. ಒಂದು ವೇಳೆ ಅವರು ನಿಮ್ಮಲ್ಲಿ ವಿಶ್ವಾಸದಿಂದ ತಂದೆ ಬಳಿ ಇರಲಿ, ತಾಯಿ ಬಳಿ, ಯಾರಾದ್ರೂ ಒಬ್ಬರ ಬಳಿ ಹೇಳ್ಬೇಕು. ಅಥವಾ ಅಕ್ಕ ಅನ್ನ ಇದ್ರೆ ಅವ್ರ ಜೊತೆ ಪರವಾಗಿಲ್ಲ, ಯಾರಾದ್ರೂ ಅವರು ಹೇಳ್ಬೇಕು. ಅದಕ್ಕೆ ಅಂತ ವಾತಾವರಣವನ್ನು ನಾವು ಸೃಷ್ಟಿ ಮಾಡಬೇಕು. ಮನೆಯಲ್ಲಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್ ಇರಬೇಕು. ಆ ಸಂವಹನ ಅಂತ ಹೇಳ್ತೀವಲ್ವ, ಅದು ಇರಬೇಕು. ಇವತ್ತು ದುರದೃಷ್ಟವಶಾತ್ ಏನಾಗಿದೆ, ಎಲ್ಲರೂ ಬಿಸಿ, ಕೆಲಸದಲ್ಲಿ ಬಿಸಿ, ಮನೆಗೆ ಬಂದ ಮೇಲೆ ಮೊಬೈಲ್ನಲ್ಲಿ ಬಿಸಿ. ಮಕ್ಕಳು ಶಾಲೆ ತನ್ನ ಹೋಮ್ವರ್ಕ್ ಮುಗಿಸ್ಕೊಂಡು ಮನೆಗೆ ಮತ್ತೆ ಅವರ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡು ಅಪ್ಪ ಅಮ್ಮನ ಹತ್ರ ಮಾತನಾಡ್ಬೇಕಂದ್ರೆ ಅಮ್ಮ ಧಾರಾವಾಹಿಯಲ್ಲಿ ಮುಳುಗಿ ಹೋಗಿ ಬಿಟ್ಟಿದ್ದಾರೆ, ಅಲ್ಲಿಂದ ಹೊರಗಡೆ ತೆಗೆಯಲಿಕ್ಕೆ ಬಹಳ ಕಷ್ಟ. ಅಪ್ಪ ಬಿಸಿ ಫೋನಲ್ಲಿ. ಎಲ್ಲಿದೆ ವಾತಾವರಣ ಇರಲ್ಲ. ಅವಾಗ ಏನಾಗುತ್ತೆ, ಎಲ್ಲಿಯೋ ಬೇರೆಯವ್ರ ಹತ್ರ ಮಾತಾಡ್ತಾರೆ, ಬೇರೆಯವ್ರ ಹತ್ರ ಶೇರ್ ಮಾಡ್ತಾರೆ. ಮನೆಯಲ್ಲಿರುವವರು ನೆರೆಕರೆಯವರಾಗ್ತಾರೆ, ನೆರೆಕರೆಯವರು ಮನೆಯವರಾಗ್ಬಿಡ್ತಾರೆ, ಅಪರಿಚಿತರು ತನ್ನವರಾಗ್ಬಿಡ್ತಾರೆ, ತನ್ನವರು ಅಪರಿಚಿತರಾಗ್ಬಿಡ್ತಾರೆ. ತಪ್ಪು ಅವರದಲ್ಲ. ಮೊದಲ ಪಾಯಿಂಟ್ ಅಂತ ಅಪರಾಧ ನಾನು ಹೇಳಿದೆ, 4-5 ಮಕ್ಕಳಿದ್ರೆ ಅವರ ಒಳಗಡೆ ಹಂಚ್ಕೊಂಡಿರ್ತಾ ಇದ್ರು ಅವರು. ಅದು ಇಲ್ಲ, ಕೊಟ್ಟಿಲ್ಲ. ಇಬ್ಬರೇ ಮಕ್ಕಳು, ಈಗ ಅವ್ರ ಜೊತೆ ಕಾಲ ಕಳೆಯಲು ನೀವಿಲ್ಲ, ಯಾರ ಜೊತೆ ಕಾಲ ಕಳೆಯಬೇಕು?
ಅಂತಹ ಒಂದು ವಾತಾವರಣ ಸೃಷ್ಟಿ ಮಾಡದಿದ್ದರೆ ಸರಿ, ಎರಡೇ ಮಕ್ಕಳಿಗೆ ಏನ್ ಮಾಡಕ್ಕೆ ಆಗಲ್ಲ. ಆದರೆ ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವಲ್ಲಿ ಪ್ರತಿದಿನ ಸ್ವಲ್ಪ ಸಮಯ ನಿಮ್ಮ ಮಕ್ಕಳ ಜೊತೆ ನೀವು ಇರಬೇಕು, ನಿಮ್ಮ ಮಕ್ಕಳ ಜೊತೆ ನೀವು ಕಳೆಯಬೇಕು. ಹೆಣ್ಮಕ್ಳು, ಹುಡುಗಿಯರು ತಂದೆ ಪ್ರೀತಿ ಜಾಸ್ತಿ, ಗಂಡು ಮಕ್ಕಳಿಗೆ ತಾಯಿಯ ಪ್ರೀತಿ ಜಾಸ್ತಿ. ಸಾಧಾರಣವಾಗಿ ಮನೆಗಳಲ್ಲಿ ತಾಯಿ ಮಕ್ಕಳ ಜೊತೆ ಇರ್ತಾರೆ, ನೋಡ್ತಾರೆ, ಸರಿ. ಆದರೆ ಹೆಣ್ಮಕ್ಳಿಗೆ ತಂದೆ ತುಂಬಾ ಇಂಪಾರ್ಟೆಂಟ್. ತಾನೇನಾದ್ರೂ ಡ್ರಾಯಿಂಗ್ ಮಾಡಿದ್ರೆ ತಂದೆ ಶಬಾಸ್ ಅಂತ ಹೇಳ್ಬೇಕು ಅಂತ ಅವರಿಗೆ ಇಷ್ಟ ಇದೆ. ಅಥವಾ ಮಾರ್ಕ್ಸ್ ಚೆನ್ನಾಗಿ ಪ್ರೋಗ್ರೆಸ್ ರಿಪೋರ್ಟ್ ಫಸ್ಟ್ ತಂದೆ ನೋಡ್ಕೋಬೇಕು, ಚೆನ್ನಾಗಿ ಮಾಡಿದ್ಯಾ, ವ್ಯಾಲಿಡೇಷನ್ ಅಂತ ಹೇಳ್ತೀವಿ, ಅದಕ್ಕೆ ವ್ಯಾಲಿಡೇಷನ್ ಅಂತ. ಅದು ಒಂದು ವೇಳೆ ಮಿಸ್ ಆದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ಕಂಪ್ಲೇಂಟ್ ಇರ್ತದೆ, ಲವ್ ಲವ್ ಹೆತ್ತವರು, ಈ ಲವ್ ಬಾಧೆ ಹೆಣ್ಮಕ್ಳಿಗೆ ಜಾಸ್ತಿ. ಗಂಡ್ಮಕ್ಳು ಹೆಂಗೋ ಲವ್ ಮಾಡ್ತಾರೆ, ಮತ್ತೆ ಏನೂ ಇಲ್ಲ ಆಗಿಲ್ಲ ಅಂತ ಮರೆತು ಹೋಗ್ಬಿಡ್ತಾರೆ, ಲೈಫ್ ಹೋಗ್ತಾ ಇರ್ತದೆ. ಆದರೆ ಇದರಲ್ಲಿ ಬಹಳವಾಗಿ ನೊಂದುಕೊಳ್ಳುವವರು, ಸಮಸ್ಯೆಗೊಳಗಾಗುವ ಹೆಣ್ಮಕ್ಳು. ಎಲ್ಲಿಯೋ ಅವರು ಇನ್ನೊಬ್ರು ಅವರಿಗೆ ಏನೋ ಇಷ್ಟ ಆಗ್ತಾರೆ, ಅಲ್ಲಿ ಪ್ರೀತಿ ಬೆಳೀತದೆ. ಯಾಕೆ? ಒಂದು ಅಧ್ಯಯನದ ಪ್ರಕಾರ ಮನೆಯಲ್ಲಿ ತಂದೆಯ ಸ್ಥಾನದಲ್ಲಿರುವವರು ಆ ತಂದೆಯ ಅದೇನು ಅವರು ಬಯಸುತ್ತಾರೆ ಅದು ಅವರಿಗೆ ಸಿಗದಿದ್ದರೆ ಅವರು ಇನ್ನೊಂದು ಗಂಡಸ ಬಳಿ ಹೋಗ್ತಾರೆ. ಅದು ಏನೋ ಅವರ ಪ್ರಾಯದ ಹುಡುಗ ಇರ್ಬೋದು, ಯಾರೋ 2-3 ವರ್ಷ ದೊಡ್ಡ ಹುಡುಗ ಇರ್ಬೋದು. ನಿಜವಾಗಿ ನೋಡಿದ್ರೆ ಅವರು ಪ್ರೀತಿಗೋಸ್ಕರ ಹೋಗ್ತಾ ಇಲ್ಲ, ಅಲ್ಲಿ ಅವರು ಹೋಗ್ತಾರೆ ತನ್ನ ಬಗ್ಗೆ ತನ್ನನ್ನು ಹೊಗಳ್ಕೊಳ್ಬೇಕು, ನಾನು ಏನು ಮಾಡ್ತೇನೆ ಪ್ರಶಂಸೆ ಮಾಡಬೇಕು. ಹಲವಾರು ಬಾರಿ ಬಾಯ್ ಫ್ರೆಂಡ್ಗಳಿಂದ ಗಿಫ್ಟ್ ಸಿಗ್ಬೇಕಂತ ಆಸೆ ಇರ್ತದೆ. ಆ ಗಿಫ್ಟ್ ಆಕ್ಚುಲಿ ಮನೆಯಲ್ಲಿ ತಂದೆ ಕೊಟ್ಟಿದ್ರೆ ಬಾಯ್ ಫ್ರೆಂಡ್ ಜೊತೆ ಅವರು ಹೋಗ್ತಾ ಇರಲಿಲ್ಲ. ಹಲವಾರು ಬಾರಿ ನಾವು ಅವರನ್ನು ದೂರ್ತೇವೆ, ಅವರಿಗೆ ಬುದ್ಧಿ ಇಲ್ಲ, ಜ್ಞಾನ ಇಲ್ಲ, ವರ್ತನೆ ಇಲ್ಲ, ಇಷ್ಟು ಪ್ರೀತಿ ಕೊಟ್ಟ ತಂದೆ ತಾಯಿಯಿಂದ ಬರೆದು ಹೋಗ್ಬಿಟ್ಟಿದ್ರು. ಆದರೆ ಮೂಲಭೂತ ಕಾರಣ ಏನು? ನಾನು ಕೆಲ ದಿನಗಳ ಹಿಂದೆ ಯಾರೋ ಒಬ್ಬರು MBBS ಡಾಕ್ಟರ್, 22 ವರ್ಷದ ವಯಸ್ಸು, ಆಕೆ ಯಾರೋ ಬಾಯ್ ಫ್ರೆಂಡ್ ಇದ್ದಾರೆ. ಬಾಯ್ ಫ್ರೆಂಡ್ ಜೊತೆಯಾಗಿ ನನ್ನ ಹತ್ರ ಹೇಳಿದ್ರು, ನನಗೇನಂತ ಗೊತ್ತಿಲ್ಲ, ನನ್ನ ಬಾಯ್ ಫ್ರೆಂಡ್ ತುಂಬಾ ಒಳ್ಳೆಯವನು, ಆದ್ರೆ ನಾನು ಕಾರಣವಿಲ್ಲದೆ ಜಗಳ ಆಡ್ತೀನಿ, ಸುಮ್ಮನೆ ಇಲ್ಲ ಸ್ಥಳದ ಪುಟ್ಟ ವಿಷಯಗಳಿಗೆ ಜಗಳ ಮಾಡ್ತೀನಿ. ನಾನು ಯಾಕಂತ ಗೊತ್ತಾಗ್ತಾ ಇಲ್ಲ. ಅವನು ಒಳ್ಳೆ ಹುಡುಗ, ಏನು ಏನು ಸಮಸ್ಯೆ ಇಲ್ಲ, ಎಲ್ಲ ಸಮಸ್ಯೆ ನನ್ನಿಂದಲೇ. ಯಾಕೆ? ಸ್ವಲ್ಪ ಅಧ್ಯಯನ ಮಾಡಿದೆ, ಕೆಲವು ವಿಚಾರಗಳನ್ನು ಕೇಳಿದೆ. ನೋಡಿದಾಗ 30 ವರ್ಷಗಳಲ್ಲಿ ತಂದೆಯ ಪ್ರೀತಿ ಅವರು 4 ಜನ ಹೆಣ್ಮಕ್ಳು ಕುಟುಂಬದಲ್ಲಿ ಸಿಗಲೇ ಇಲ್ಲ. ಮಕ್ಕಳನ್ನು ಹುಟ್ಟಿಸ್ತಾ ಹೋದ, ಆವಾಗ ಬರುದು ಅಪ್ಪ ಅಮ್ಮ ಜೊತೆ ಸಂಬಂಧ ಚೆನ್ನಾಗಿಲ್ಲ, ಅವರು ದೂರ ಇರುವುದು. ಈ ಮಗಳಿಗೆ, ಈ ಹೆಣ್ಮಗುವಿಗೆ ತಂದೆಯ ಪ್ರೀತಿ ಸಿಕ್ಕಿಲ್ಲ. ಈಗ ಬಾಯ್ ಫ್ರೆಂಡ್ ಸಿಕ್ಕಿದ್ದಾನೆ, ಆ ಬಾಯ್ ಫ್ರೆಂಡ್ ನನ್ನ ಬಾಯ್ ಫ್ರೆಂಡ್ ಆದವ ತಂದೆ, ಕನ್ಫ್ಯೂಸ್. ಕೆಲವೊಮ್ಮೆ ಬಾಯ್ ಫ್ರೆಂಡ್, ಕೆಲವೊಮ್ಮೆ ತಂದೆ, ಈ ಡ್ಯುವೆಲ್ ರೋಲ್ ಅಂತ ಹೇಳ್ತೀವಿ, ಅದನ್ನು ಆಕೆ ಬಯಸುತ್ತಾಳೆ. ಅಲ್ಲಿ ಹುಡುಗ ತುಂಬಾ ಕನ್ಫ್ಯೂಸ್ ಆಗ್ತಾನೆ. ಒಳ್ಳೆ ಹುಡುಗ ಆಕೆ ಜೊತೆ ಇನ್ನೂ ಇದ್ದಾನೆ, ಬೇರೆಯವರ ಬಿಟ್ಟು ಹೋಗ್ತಾ ಇದ್ದಾರೆ. ಇಂತಹ ಹಲವಾರು ವಿಷಯಗಳು. ಆದ್ದರಿಂದ ಮನೆಯಲ್ಲಿ ತಂದೆ ತಾಯಿ ಇಬ್ಬರು ತನ್ನ ಆ ಒಂದು ಏನು ಆ ರೋಲ್ ಅಂತ ಇದೆ ಅದನ್ನು ಅವರು ಪಾಲಿಸಬೇಕು. ಯಾವಾಗ ವಿಶ್ವಾಸದ ಆ ಒಂದು ವಾತಾವರಣ ಸೃಷ್ಟಿ ಮಾಡ್ತೇವೆ ಆವಾಗ ಎಲ್ಲವೂ ಚೆನ್ನಾಗಿರ್ತದೆ. 3ನೇ ಸಮಸ್ಯೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ನಿಮ್ಮ ಮಕ್ಕಳಿಗೆ ಕೀಳರಿಮೆ ಇದ್ರೆ ಅದಕ್ಕೆ ಕಾರಣ ನೀವು ಅವರಿಗೆ ಪ್ರೋತ್ಸಾಹ ನೀಡುವುದಕ್ಕಿಂತ ಜಾಸ್ತಿ ಸಲಹೆಗಳನ್ನು ನೀಡ್ತೇವೆ. ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಗೊತ್ತಾಗುತ್ತಲ್ಲ. ಇನ್ನೊಬ್ಬರ ಮುಂದೆ ನಾನು ಏನು ಪ್ರಯೋಜನ ಇಲ್ಲ, ಐ ಆಮ್ ಯೂಸ್ಲೆಸ್, ನನಗೇನು ಆಗಲ್ಲ, ನನಗೆ ಮುಂದೆ ಬಂದು ಮಾತಾಡಕ್ಕೆ ಬರಲ್ಲ, ಅವರು ತುಂಬಾ ಒಳ್ಳೆಯವರು, ನಾನು ತುಂಬಾ ಕಡಿಮೆ, ಈ ತರ ನನ್ನ ಬಗ್ಗೆ ಕೀಳರಿಮೆ. ಯಾಕೆ? ಮನೆಗಳಲ್ಲಿ ಪ್ರೋತ್ಸಾಹ ಕೊಟ್ಟಿಲ್ಲ. ಡ್ರಾಯಿಂಗ್ ಮಾಡಬೇಕಾದ್ರೆ ಯಾವ ಕಲರ್ ಹಾಕಿದಾಗ ಆ ಕಲರ್ ಚೆನ್ನಾಗಿದೆ ಅಂತ ಹೇಳುವುದ್ರ ಬದಲು ಆ ಕಲರ್ ಬೇಡ, ಅದು ಚೆನ್ನಾಗಿಲ್ಲ, ಈ ಕಲರ್ ಅದು ಹಾಗೆ ಮಾಡಬೇಡ, ಹೀಗೆ ಸಲಹೆ ನೀಡೋದು. ಪ್ರೋತ್ಸಾಹ ಮಾಡಲ್ಲ. ಮಕ್ಕಳು ಕಲಿತಾಗ ತಪ್ಪು ಮಾಡ್ತಾರೆ. ಆ ತಪ್ಪು ಮಾಡಿದಾಗ ಪ್ರೀತಿಯಲ್ಲಿ ಅದನ್ನು ನೋಡ್ಕೋಬೇಕು, ಸಲಹೆ ಕೊಡಬೇಕು, ಅವರ ಪ್ರಯತ್ನಗಳನ್ನು ಗುರುತಿಸಬೇಕು, ಪ್ರಶಂಸೆ ಮಾಡಬೇಕು. ಅವರ ಸಾಧನೆ, ಪುಟ್ಟ ಹೆಜ್ಜೆಗಳು, ಪುಟ್ಟ ಸಾಧನೆಗಳನ್ನು ಅವುಗಳನ್ನು ಸೆಲೆಬ್ರೇಟ್ ಮಾಡಬೇಕು. ಈಗ ಮೀಡಿಯಾ ಇದೆ, ಸುಮ್ಮನೆ ಬೇರೆ ಯಾವುದೋ ರೀಲ್ಸ್ ಹಾಕೋದ್ರ ಬದಲು
ನನ್ನ ಮಗಳ ಡ್ರಾಯಿಂಗ್, ಫಸ್ಟ್ ಡ್ರಾಯಿಂಗ್ ಹಾಕ್ರಿ, ಖುಷಿ ಆಗುತ್ತೆ, ಎಲ್ರಿಗೂ ಗೊತ್ತಾಗಲಿ, ಸೆಲೆಬ್ರೇಟ್ ಮಾಡಬೇಕು. ಆವಾಗ ಕಾನ್ಫಿಡೆನ್ಸ್ ಇರ್ತದೆ, ಆ ಕೀಳರಿಮೆ ಇರಲ್ಲ, ಬದಲಾಗಿ ಐ ಆಮ್ ಗ್ರೇಟ್ ಅಂತ ಆ ಒಂದು ಭಾವನೆ ಇರ್ತದೆ. ಅಂತ ಮಕ್ಕಳು ಮುಂದೆ ಯಾವುದೇ ಒಂದು ಸ್ಟೇಜಲ್ಲಿ ಸಾಧಿಸಲಿಕ್ಕಾಗುತ್ತೆ. ಅವರಿಗೆ ಏನು ಕನಸಿದ್ರು ಕೂಡ ಅದನ್ನು ಅವರಿಗೆ ಮಾಡಲಿಕ್ಕೆ ಆಗುತ್ತೆ. ಒಂದು ವೇಳೆ ಪ್ರತಿ ಸಲ ನಾವು ಸಲಹೆ ಕೊಡುವುದು ಅವರಿಗೆ ಏನು ಮಾಡಕ್ಕೆ ಬಿಡಲ್ಲ, ಆವಾಗ ಕೀಳರಿಮೆಯಿಂದ ಅವರು ಬೆಳೆಯುತ್ತಾರೆ. ಕೆಲ ಮಕ್ಕಳು ತನ್ನಗಾಗಿ ಸ್ವತಃ ನಿಲ್ಲದಿದ್ದರೆ ಅದಕ್ಕೆ ಕಾರಣ ಚಿಕ್ಕ ವಯಸ್ಸಿನಲ್ಲಿ ನೀವು ಅವರನ್ನು ಸಾರ್ವಜನಿಕವಾಗಿ ನಿಯಮಿತವಾಗಿ ಶಿಸ್ತುಬದ್ಧಗೊಳಿಸುವುದು. ಅಂದ್ರೆ ಕೆಲವರಿಗೆ ಸ್ಟ್ಯಾಂಡ್ ಇಲ್ಲ ಅಂತ ಹೇಳ್ತಾರೆ, ಎಲ್ಲದಕ್ಕೂ ತಾಯಿ ಅಂತ ಹೇಳಿ ತಿರುಗಾಡೋದು, ನಂಗೆ ಏನ್ ಮಾಡುದು, ಏನು ಡಿಸಿಷನ್. ಸಣ್ಣ ಮಕ್ಕಳು ಪರವಾಗಿಲ್ಲ, ದೊಡ್ಡ ಮಕ್ಕಳು ಅವ್ರು ಯಾವುದೇ ಸ್ಟ್ಯಾಂಡ್ ತಗೊಳ್ಳಲ್ಲ, ಏನು ಇಲ್ಲ, ನಿಲ್ಲಲ್ಲ, ತನ್ನ ವಿಚಾರಗಳಿಗೆ ನಿಲ್ಲಲ್ಲ. ಡು ನಾಟ್ ಸ್ಟ್ಯಾಂಡ್ ಫಾರ್ ದೇರ್ ವ್ಯಾಲ್ಯೂಸ್. ಯಾಕೆಂದ್ರೆ ಸಾರ್ವಜನಿಕವಾಗಿ ಎಲ್ಲರ ಮುಂದೆ ಅವರನ್ನು ಬೈತಿದ್ದೀರಾ, ಅದಕ್ಕೆ ತನ್ನ ವಿಚಾರಗಳಿಗೆ ನಿಲ್ಲಿಕ್ಕೆ ಭಯ. ಯಾರು ಏನು ಹೇಳ್ತಾರೋ ಅನ್ನೋ, ಯಾಕೆಂದ್ರೆ ನೀವೇ ಬೈತಿದ್ದೀರಿ. ಆ ಒಂದು ಉದಾಹರಣೆ ಕೊಡೋದಾದ್ರೆ, ನೀವು ಯಾವುದೋ ಒಂದು ಮಾಲಿಗೆ ಹೋಗ್ತೀರಿ ಅಥವಾ ಸಂತೆಗೆ ಹೋಗ್ತೀರಿ, ಅಲ್ಲಿ ಆ ಮಗು ಏನಾದ್ರೂ ಕೇಳಿದಾಗ, ಅಪ್ಪ ನಮ್ಗೆ ಅದು ಬೇಕು ಅಮ್ಮ, ಅವಾಗ ಹೇಳ್ತೀರಿ ಎಲ್ಲರ ಮುಂದೆ, ಇಲ್ಲ ನಿನ್ಗೆ ಅದು ಬೇಡ. ಸಾರ್ವಜನಿಕವಾಗಿ ಗದರಿಸಿದ್ರೆ ಅವರಿಗೆ ನೋವಾಗುತ್ತೆ. ಆಮೇಲೆ ಸಾರ್ವಜನಿಕವಾಗಿ ತನ್ನ ವಿಚಾರಗಳಿಗೆ ನಿಲ್ಲಲು ಅವರಿಗೆ ಸಾಧ್ಯವಾಗಲ್ಲ. ಬದಲಾಗಿ ಏನ್ ಮಾಡಬೇಕು, ಏನಾದ್ರೂ ಹೇಳಿದ್ರೆ ಶಿಸ್ತು, ಆ ಮಕ್ಕಳಿಗೆ ಶಿಸ್ತಿಗೆ ಒಳಪಡಿಸಿದಾಗ, ಏನಾದ್ರೂ ನೀವು ಅವರಿಗೆ ಸರಿ ತಪ್ಪು ಏನು ಹೇಳ್ಬೇಕಾದ್ರೆ ಎಲ್ಲರ ಮುಂದೆ ಹೇಳ್ಬೇಕು, ಗದರಿಸ್ಬೇಕು. ಮನೆಗೆ ಹೋದ್ಮೇಲೆ ಹಾಗೆಲ್ಲ ಕೇಳಬಾರ್ದು. ಅಲ್ಲಿ ಮೊದಲು ಬೇಕಾದ್ರೆ ನನ್ನ ಹತ್ರ ಕೇಳಬೇಕು, ಗೊತ್ತಾಯಿದೆ ಅಲ್ವಾ, ಆ ಥರ ಎಲ್ಲ ಬಹಿರಂಗವಾಗಿ ಆ ಥರ ಎಲ್ಲ ನಂಪಾಟ ಮಾಡಬೇಕು. ಈ ರೀತಿ ನಾವು ಅವರನ್ನು ಒಂದು ಸುರಕ್ಷಿತ ವಾತಾವರಣದಲ್ಲಿ ಅವರಿಗೆ ನಾವು ಸ್ವಲ್ಪ ತಿದ್ದುವುದೆಲ್ಲ ಮಾಡಬೇಕು. ಆವಾಗ ಅವರ ವಿಚಾರಗಳಿಗೆ ಯಾವುದೇ ಸಮಯದಲ್ಲಿ ಅವರು ನಿಲ್ಲಲು ಶಕ್ತರಾಗಿರ್ತಾರೆ. ಕೆಲವು ಮಕ್ಕಳು ಮನೆಗೆ ಬೇರೆಯವರ ಪೆನ್ಸಿಲು, ಬೇರೆಯವರ ಕಂಪೋಸ್ ಬಾಕ್ಸ್ ಅಥವಾ ಇನ್ನಿತರ ವಸ್ತುಗಳನ್ನು ತರ್ತಾರೆ ಅಲ್ವಾ, ಅಂಥದ್ದಿದೆ. ಕಳ್ಳತನ ಅಂತ ಹೇಳಕ್ಕೆ ಬರಲ್ಲ, ಆದರೂ ಒಂದು ರೀತಿಯ ಕಳ್ಳತನ. ಯಾಕಂತ ಮಾಡ್ತಾರೆ, ಯಾಕಂದ್ರೆ ಮನೆಗೆ ಸೇರಿದ ವಸ್ತುಗಳನ್ನು ತೆಗೆದುಕೊಂಡರೆ ಅದಕ್ಕೆ ಅವರಿಗೆ ವಸ್ತುಗಳನ್ನು ಖರೀದಿ ಮಾಡುವಾಗ ಅವರಿಗೆ ಏನು ಇಷ್ಟ ಇದೆ ಅದನ್ನು ತೆಗೆದುಕೊಡಲ್ಲ. ಅವರಿಗೆ ಅವರದೇ ಆದ ಇಷ್ಟ ಇದೆ. ಸಣ್ಣ ಮಕ್ಕಳು ಬಿಟ್ಟರೆ ಒಂದು 3-4ನೇ ಕ್ಲಾಸ್ನವರಿಗೆ ಅವ್ರಿಗೆ ಇಷ್ಟ ಇದೆ, ನನಗೆ ಇದು ಬೇಕು, ಬೇಡ, ಇದೇ ತರ ಅವರಿಗೆ ಇಷ್ಟವಾದ ವಸ್ತುಗಳನ್ನು ಅವರಿಗೆ ತೆಗೆಯಲು ಅಥವಾ ಖರೀದಿ ಮಾಡಲು ಬಿಡದಿದ್ದರೆ ತನಗೆ ಇಷ್ಟವಾದ ವಸ್ತುಗಳನ್ನು ಬೇರೆಯವರಿಂದ ತಗೊಂಡವರು ಮನೆಗೆ ಬರ್ತಾರೆ. ಮುಂದೆ ಅದೇ ದೊಡ್ಡದಾಗಿ ಬೆಳೆದಾಗ ಅವರು ಕಳ್ಳರಾದ್ರೆ ಯಾರ ತಪ್ಪು? ಅದರಿಂದ ಸಣ್ಣ ನಿರ್ಧಾರಗಳನ್ನು ತೆಗೆಯಲಿಕ್ಕೆ ಮಕ್ಕಳಿಗೆ ಬಿಡಬೇಕು. ಅವರಿಗೆ ಒಂದು ಬಟ್ಟೆ ತಗೋಬೇಕಲ್ಲ, ನಿಮ್ಗೆ ಇಷ್ಟನಾ, ಇದು ಓಕೆನಾ, ಈ ಶೂಸ್ ಓಕೆನಾ, ನಿಮ್ಗೆ ಯಾವ ಕಲರ್ ಪೆನ್ಸಿಲ್ ಬೇಕು, ಈ ಕಂಪಾಸ್ ಬಾಕ್ಸ್ ಓಕೆನಾ, ಸ್ಕೂಲ್ ಬ್ಯಾಗ್ ಯಾವ ರೀತಿ ಇರಬೇಕು. ಅವರ ಮನಸ್ಸಲ್ಲಿ ಒಂದಿದೆ, ನನ್ನ ಫ್ರೆಂಡ್ ಹತ್ರ ಈ ತರ ಒಂದು ಸ್ಕೂಲ್ ಬ್ಯಾಗ್ ಇದೆ, ಅದೇ ತರ ಸ್ಕೂಲ್ ಬ್ಯಾಗ್ ನನಗೂ ಬೇಕು. ಆವಾಗ ಅಂತಹ ಸಣ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಅವರಿಗೆ ಅವಕಾಶ ನೀಡಿ ಅವರ ಆಯ್ಕೆಗಳನ್ನು ಗೌರವಿಸಿ ಆಗ ಇತರರ ಆಸ್ತಿಯನ್ನು ಗೌರವಿಸದವರು ಕಲಿಯುತ್ತಾರೆ. ಅದರ ಮಹತ್ವ ಅವರಿಗೆ ತಿಳಿಯುತ್ತದೆ. ಕೆಲವೊಂದು ಮಕ್ಕಳು ಹೇಡಿಗಳು ಅಂದ್ರೆ ಕವರ್ಡ್ ಅಂತ ಹೇಳ್ತೀವಿ. ಓಕೆ, ಕವರ್ಡ್ ಅಂದ್ರೆ ಅವರು ತುಂಬಾ ಅಂದುಗುರುಗುತನ ಅಂತ ಹೇಳ್ತೀವಿ ನಾವು. ಆತರ ಯಾಕೆಂದ್ರೆ ಅವರಿಗೆ ನೀವು ಯಾವುದೇ ಕೆಲಸ ಮಾಡಲು ಬಿಡಲ್ಲ. ಇವತ್ತು ನಾನು ಹೇಳಿದ ಒಬ್ಬರು ಮಕ್ಕಳು ಮನೆಯಲ್ಲಿ ಮಕ್ಕಳಿಗೆ ಅವರ ಕರ್ತವ್ಯಗಳನ್ನು ತೊಳೆಯಲು ನಾವು ಬಿಡಲ್ಲ. ಕೆಲವು ಮನೆಗಳಲ್ಲಿ ಉಳಿಸುತ್ತಿರಲಿ ಒರೆಸುತ್ತಿರಲಿ ಇಲ್ಲವೇ ಇಲ್ಲ, ಯಾವುದೇ ಕೆಲಸ ಇಲ್ಲ, ಸ್ಟಡಿ ಮಾತ್ರ. ಅದನ್ನು ಕೂಡ ಒಳ್ಳೆ ಅವರಿಗೆ ಎಲ್ಲ ರೀತಿಯ ಸುಖವನ್ನು ಕೊಡ್ತೀರ ನೀವು. ಅಂತ ಮಕ್ಕಳು ಹೇಡಿಗಳಾಗ್ತಾರೆ.
ಅಂತ ಮಕ್ಕಳು ಹೇಡಿಗಳಾಗ್ತಾರೆ. ಅಂಜು ಬುರುಕುತನ ಜಾಸ್ತಿ ಇರ್ತದೆ, ಅವರಿಗೆ ಏನೂ ಅನುಭವ ಇಲ್ಲ. ತಿನ್ನುವುದು, ಶಾಲೆಗೆ ಹೋಗುದು, ಆಟ ಆಡುವುದು, ಹೋಮ್ವರ್ಕ್ ಮಾಡೋದು, ಮಲಗುವುದು. ಅವರಿಗೆ ಬೇಕಾದದೆಲ್ಲ ಸಿಗುತ್ತೆ. ಅವರ ಜೀವನದಲ್ಲಿ ಯಾವಾಗ ಕಲಿಯುತ್ತಾರೆ, ಯಾವಾಗಲೂ ಕಲಿಯಲ್ಲ. ನಾನು ಇವತ್ತು ಎಲ್ಲರ ಮುಂದೆ ನಿಂತು ಮಾತಾಡಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ಕೆಲಸವನ್ನು ನಾನು ಮಾಡಲಿಕ್ಕೆ ಶಕ್ತನಿದ್ದೇನೆ ಎಂಬ ಧೈರ್ಯ ಇದೆ. ಯಾಕೆ? ನಾನು ಸಂದಿರ್ಬೇಕಾದ್ರೆ ನಾನು 3ನೇ ಕ್ಲಾಸ್ನಲ್ಲಿ ಇರುವಾಗಲೇ ಅಡುಗೆ ಮನೆಗೆ ಹೋಗಿ ಚಹಾ ಮಾಡಲಿಕ್ಕೆ ಕಲಿತಿದ್ದೆ. ಯಾಕೆಂದ್ರೆ ತಾಯಿಗೆ ಅಸ್ತಮ ಇತ್ತು, ತಾಯಿ ಟೀಚರ್ ಆಗಿದ್ರು, ತಂದೆ ಇನ್ನೊಂದು ಊರಲ್ಲಿ ಹೊಲದ ಕೆಲಸ ಮಾಡ್ತಾ ಇದ್ರು. 3ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಬೆಳಿಗ್ಗೆ ಎದ್ದು ಟೀ ಮಾಡಿ ತಾಯಿಗೆ ಕೊಟ್ಟ ಮೇಲೆ ಅವರು ಹೇಳ್ತಾ ಇದ್ರು, ಅಸ್ತಮ ಇರಬೇಕಾದ್ರೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವರಿಗೆ ಅಸ್ತಮ ಇದ್ದಿದ್ದರಿಂದ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಾವೇ ಮಾಡಬೇಕಿತ್ತು. ಬಾವಿಯಿಂದ ನೀರು ಸೇದುವುದು, ಆ ಬಟ್ಟೆಗಳನ್ನು ಒಗೆಯೋದು, ಆ ಮಸಾಲ ಅರೆಯೋದು ಎಲ್ಲ ನಾವೇ ಮಾಡ್ತಾ ಇದ್ವು. ನಾನು ಮೊದಲ ಮಗು, ನನ್ನ ಇಬ್ಬರು ತಮ್ಮಂದಿರು ಜಗಳಾಡಿ ನಾವು ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಾವು ಶಕ್ತರಿದ್ದೇವೆ. ನಾನು ಶಕ್ತರಿದ್ದೇನೆ, ನನ್ನ ಎಲ್ಲ ತಮ್ಮಂದಿರು, ತಂಗಿ ಕೂಡ ಎಲ್ಲರೂ ಶಕ್ತರಿದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಅಂದುಬಿಟ್ಟತನ, ಗೇಡಿತನ ಇಲ್ಲ. ಅತಿಯಾದ ಸಹಾಯ ಮಕ್ಕಳಿಗೆ ಮಾಡಬೇಕು. ಅವರ ಶೂಸ್ನ ಲೇಸ್ಗಳು ಅವರೇ ಕಟ್ಟಲಿ. 3ನೇ 4ನೇ ಕ್ಲಾಸ್ನ ಮಕ್ಕಳು ಅವರ ಬ್ಯಾಗ್ಗಳನ್ನು ಅವರೇ ಪ್ಯಾಕ್ ಮಾಡಲಿ. ನೀವು ಅವರ ಟೈಮ್ ಟೇಬಲ್ ನೋಡಿಕೊಂಡು ಪುಸ್ತಕಗಳನ್ನು ಹುಡುಕಿ ಚೀಲದಲ್ಲಿ ಹಾಕಿ, ಹೋಗೋ ಮಗ ಚೆನ್ನಾಗಿ ಕಾಣುತ್ತ ಬ್ಯಾಗ್ ಹೆಗಲಿಗೆ ಹಾಕೊಂಡು ಕಳಿಸ್ಕೊಡ್ರಿ. ಬೇಡ, 2-3 ಪುಸ್ತಕ ಮನೆಯಲ್ಲಿ ಉಳಿದ್ರೆ ಪರವಾಗಿಲ್ಲ. ಸ್ಕೂಲಲ್ಲಿ ಟೀಚರ್ ಸ್ವಲ್ಪ ಬೈದಾಗ ಗೊತ್ತಾಗುತ್ತೆ, ಜವಾಬ್ದಾರಿ ಅರ್ಥ ಆಗುತ್ತೆ. ಅತಿಯಾದ ಪ್ರೀತಿ, ಅತಿಯಾದ ಸಹಾಯ ಯಾವತ್ತೂ ಒಳ್ಳೆಯದಲ್ಲ. ಮಕ್ಕಳಿಗೆ ಸವಾಲುಗಳನ್ನು ಎದುರಿಸಲು ಅವಕಾಶ ನೀಡಿ. ಅವರು ಕೇಳಿದಾಗ ಮಾತ್ರ ಸಹಾಯ ಮಾಡಿ, ಕೇಳಿದಾಗ ಮಾತ್ರ. ಕೇಳುವ ಮುಂಚೆನೇ ಹೋಗಿ ಸಹಾಯ ಮಾಡೋದಲ್ಲ, ಅವರಾಗಿ ಮಾಡ್ಲಿಕ್ಕೆ ಅವರಿಗೆ ಬಿಡಬೇಕು. ಕೆಲವು ಮಕ್ಕಳಿಗೆ ಅವರಾಗಿ ಮಾಡ್ಲಿಕ್ಕೆ ಅವ್ರಿಗೆ ಇಷ್ಟ ಇದೆ, ಆದ್ರೆ ನಾವು ಬಿಡಲ್ಲ. ನಾವೇ ಅಲ್ಲ, ಬಹಳ ಪ್ರೀತಿ. ಯಾಕಂದ್ರೆ ಇಬ್ಬರೇ ಇರೋದಲ್ವಾ, ಸಮಸ್ಯೆ ಎಲ್ಲ ಅಲ್ಲಿ ಇಬ್ಬರೇ ಇರುತ್ತಲ್ಲ. ಅದಕ್ಕೆ ನಾನು ಹೇಳಿದೆ ಸ್ವಯಂಕೃತ ಅಪರಾಧ ಅಂತ. ಇತರ ಭಾವನೆಗಳನ್ನು ಮಗು ಗೌರವಿಸುವುದಿಲ್ಲ. ಯಾಕೆಂದ್ರೆ ನಿಮ್ಮ ಮಗು ಇತರರ ಭಾವನೆಗಳನ್ನು ಗೌರವಿಸುತ್ತಿದ್ದರೆ ಅದಕ್ಕೆ ಕಾರಣ ನೀವು ನಿಮ್ಮ ಮಗುವಿನೊಂದಿಗೆ ಮಾತನಾಡುವ ಬದಲು ಅವರಿಗೆ ಆದೇಶ ಮತ್ತು ಆಜ್ಞೆ ಮಾಡುತ್ತೀರಿ. ಮಾತಾಡಲ್ಲ, ಆದೇಶ ನೀಡುವುದು, ಆಜ್ಞೆ ನೀಡುವುದು. ಒಂದು ವೇಳೆ ಸಂಜೆ ಊಟದ ಸಮಯ ಮಗು ಆಟ ಆಡ್ತಾ ಇದೆ ಅಟಿಕೆಗಳ ಜೊತೆ, ನಾವು ಮಾಡುತ್ತೆ ಅಟಿಕೆಗಳನ್ನ ಒಳಗೆ ಬಾ, ಆವಾಗ ಇನ್ನೊಬ್ಬರಿಗೆ ಗೌರವ ಸಿಗಲ್ಲ. ಯಾಕೆಂದ್ರೆ ಆ ಮಗುವಿಗೆ ಗೌರವ ಸಿಗಲ್ಲ, ಆ ಮಗುವಿಗೆ ಗೌರವ ಏನಂತ ಗೊತ್ತಿಲ್ಲ. ಯಾಕಂದ್ರೆ ಅದು ಯಾರು ಕೊಟ್ಟಿಲ್ಲ, ಎಲ್ಲ ಆದೇಶಗಳು, ಆಜ್ಞೆಗಳು. ಅದಕ್ಕೆ ಮುಂದೆ ಬೆಳೆದಾಗ ಇನ್ನೊಬ್ಬರಿಗೂ ಕೂಡ ಆದೇಶಗಳನ್ನೇ ನೀಡಿದ್ದನ್ನು ಬಿಟ್ಟು ಅಲ್ಲಿ ಪ್ರೀತಿ ಇರಲ್ಲ, ಶಾಂತತೆ ಇರಲ್ಲ. ಬದಲಾಗಿ ಮಕ್ಕಳೊಂದಿಗೆ ಗೌರವಿತವಾಗಿ ನಾವು ಏನ್ ಮಾಡಬೇಕು? ಈಗ ಊಟಕ್ಕೆ ಸಮಯ ಇತ್ತು, ಇನ್ನ ಈ ನಾಯ್ಸ್ಗಳು, ಅಟಿಕೆಗಳನ್ನು ಸ್ವಲ್ಪ ಚೆನ್ನಾಗಿ ತೆಗೆದಿಡು, ಆಯ್ತಾ? ಆಮೇಲೆ ನೀವು ಮಾತಾಡೋದು, ನಾವೆಲ್ಲ ಊಟ ಮಾಡೋಣ ಅಷ್ಟೇ. ಸಿಂಪಲ್. ಆಜ್ಞೆ ಕೊಡುವುದಕ್ಕೆ ಬದಲು ಪ್ರೀತಿಯಿಂದ ಹೇಳುವುದು ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಅವರ ಮುಂದಿನ ಆ ಒಂದು ಏನೋ ಪರ್ಸನಾಲಿಟಿ, ವ್ಯಕ್ತಿತ್ವದಲ್ಲಿ ತುಂಬಾ ಪ್ರಭಾವ ಬೀರುತ್ತದೆ. ಸಣ್ಣ ವಿಷಯ ಆದರೆ ಅದರ ಪ್ರಭಾವ ಬಹಳಷ್ಟು ಇರ್ತದೆ. ಮಕ್ಕಳ ಭಾವನೆಗಳನ್ನು ಗುರುತಿಸಬೇಕು. ಪ್ರೀತಿಯಿಂದ ಸಂವಾದಾತ್ಮಕ ಸಂಭಾಷಣೆಗಳನ್ನು ಕುಟುಂಬದಲ್ಲಿ ಬೆಳೆಸಿದಾಗ ಆ ಮಗು ಇತರರನ್ನು ಗೌರವಿಸಲು ಕಲಿಯುತ್ತದೆ. ಅಲ್ಲಿ ನಯತೆ ಇರ್ತದೆ. ಹಾಗೂ ಎಲ್ಲರ ಮುಂದೆ ನಿಮ್ಮ ಮಗ ತುಂಬಾ ವಿನಮ್ರ ಸ್ವಭಾವ, ಇಂಥ ಒಂದು ಪ್ರಶಂಸೆ ನಿಮಗೆ ಸಿಗುತ್ತೆ, ಬೇರೆಯವರಿಗೆಲ್ಲ ನಿಮಗೆ ಸಿಗುತ್ತೆ. ಕೋಪ, ಮಗುವಿಗೆ ಕೋಪ ಇತ್ತೀಚಿನ ಬಹಳ ದೊಡ್ಡ ಸಮಸ್ಯೆ. ಸಣ್ಣ ಮಕ್ಕಳಿಗೆ ಬಹಳ ಕೋಪ, ಎಲ್ಲ ತೆಗೆದು ಬಿಸಾಡೋದು, ಎಲ್ಲ ತೆಗೆದು ಬಿಸಾಡೋದು. ಏನು ಸ್ವಲ್ಪ ಹೇಳಿದ್ರೆ ತಮ್ಮ ಅಂತ ಬಿಡ್ತಾರೆ. ಒಂದು ಗೊತ್ತೋ, ಕೋಪ ಮಾಡಿದ್ರೆ ಎಲ್ಲ ಸಿಗುತ್ತೆ. ಯಾಕೆ ಇಂತಹ ಕೋಪ ಇವತ್ತಿನ ಮಕ್ಕಳಲ್ಲಿ? ಯಾಕೆಂದ್ರೆ ಅವರ ಕೆಟ್ಟ ನಡವಳಿಕೆಗೆ ನೀವು ಹೆಚ್ಚು ಗಮನ ಕೊಡ್ತೀರಿ, ಒಳ್ಳೆಯ ನಡವಳಿಕೆಗೆ ನೀವು ಗಮನ ಕೊಡಲ್ಲ. ತುಂಬಾ ಸೂಕ್ಷ್ಮ ವಿಷಯ, ಚೆನ್ನಾಗಿ ಕೇಳ್ಕೊಳ್ಳಿ. ಯಾಕಂದ್ರೆ ಇದು ಎಲ್ಲರ ಸಮಸ್ಯೆ. ಕೆಟ್ಟ ನಡವಳಿಕೆಗೆ ಗಮನ ಕೊಡ್ತೀರಿ. ಕೆಟ್ಟದ್ದು ಏನಾದರೂ ಮಾಡಿದ್ರೆ ಜೋರು ಮಾಡುವುದು, ಬೈಯುವುದು, ಏನೋ ಹೇಳೋದು. ಒಳ್ಳೆ ಸಣ್ಣ ಏನು ಒಳ್ಳೆ ವಿಚಾರಗಳನ್ನು ಮಾಡಿದಾಗ ನಾವು ಗಮನನೇ ಕೊಡಲ್ಲ, ಪ್ರಶಂಸೆ ಕೊಡಲ್ಲ. ಆ ಮಗು ಏನು ತಿಳ್ಕೊಳ್ತದೆ? ಅಪ್ಪ ಅಮ್ಮ ನನ್ನ ಹತ್ರ ಮಾತಾಡ್ಬೇಕಾದ್ರೆ, ಅಪ್ಪ ಅಮ್ಮ ನನಗೆ ಗಮನ ಕೊಡ್ಬೇಕಾದ್ರೆ ನಾನು ಏನಾದರೂ ಒಂದು ಪಿಗಿಲಾಟ ಮಾಡಬೇಕು, ಏನಾದರೂ ಒಂದು ಸಂಖ್ಯೆ ಮಾಡಬೇಕು.
ಏನಾದರೂ ಒಂದು ಸಮಸ್ಯೆಯನ್ನು ತಂದ್ರೆ ಮಾತ್ರ ಅವರು ನನ್ನ ಜೊತೆ ಮಾತಾಡ್ತಾರೆ, ಇಲ್ಲಾಂದ್ರೆ ಮಾತಾಡಲ್ಲ. ಅದೊಂದು ಅಭ್ಯಾಸವಾಗಿರ್ತದೆ, ವರ್ತನೆ ಆಗಿರ್ತದೆ. ಅದು ಕ್ರಮೇಣ ಕೋಪವಾಗುತ್ತದೆ. ಇದು ಸಮಸ್ಯೆ. ಆದ್ದರಿಂದ ಒಂದು ಮಗು ಶಾಂತವಾಗಿ ಆಡುತ್ತಿರ್ಬೇಕಾದ್ರೆ ನಾವು ಗಮನಿಸಲ್ಲ. ಏನಾದ್ರೂ ಸ್ವಲ್ಪ ಪುಟ್ಟ ಹೆಜ್ಜೆಗಳನ್ನು ಹಾಕಿದ್ರೆ ನಾವು ಕಿರಿಚಾಡಿದಾಗ ಮಾತ್ರ ನೋಡ್ಕೊಳ್ತೇವೆ, ಏನೋ ಕಿರಿಚಾಡ್ತಾ ಇದೆಯಾ ಅಲ್ವಾ? ಕರೆಕ್ಟ್. ಅದು ಎಳೆದು ಬಿಡ್ತದೆ. ನಾನು ಕಿರಿಚಾಡಿದ್ರೆ, ಏನಾದ್ರೂ ಗಲಾಟೆ ಮಾಡಿದ್ರೆ ಮಾತ್ರ ಗಮನ, ಇಲ್ಲಾಂದ್ರೆ ಇಲ್ಲ. ಮಕ್ಕಳ ಒಳ್ಳೆಯ ನಡವಳಿಕೆ ತೋರಿಸಿದಾಗ ಅದನ್ನು ಗುರುತಿಸಿ ಪ್ರಶಂಸಿಸಿ, ಕೆಟ್ಟ ನಡವಳಿಕೆಗೆ ಕಡಿಮೆ ಗಮನ ಕೊಡಿ. ಸಕಾರಾತ್ಮಕ ಬಲವರ್ಧನೆಯನ್ನು ಬಳಸಿ ಸಕಾರಾತ್ಮಕವಾಗಿ ನೀವು ಉತ್ತೇಜನ ಕೊಡಬೇಕು. ಸಣ್ಣ ಏನೋ ಒಳ್ಳೇದು ಮಾಡಿದಾಗ ಪ್ರಶಂಸೆ ಮಾಡಿ, ಅವರು ಒಳ್ಳೆದನ್ನೇ ಬಳಸ್ತಾರೆ. ಕೆಟ್ಟದಕ್ಕೆ ಜಾಸ್ತಿ ಗಮನ ಕೊಡಬೇಡಿ. ಮಕ್ಕಳು ಸರಿಯಾಗ್ತಾರೆ, ಆಮೇಲೆ ಈಗಲೇ ಬೇಡ. ಇದು ತುಂಬಾ ಇಂಪಾರ್ಟೆಂಟ್. ಮಕ್ಕಳು ಬೆಳೆದುಕೊಂಡು ಬರಬೇಕಾದ್ರೆ ಕೆಲವು ಮಕ್ಕಳಿಗೆ ತುಂಬಾ ಅಸೂಯೆ ಇದೆ ಇನ್ನೊಬ್ಬರ ಮೇಲೆ. ಅದಕ್ಕೆ ಕಾರಣ ಅವರು ಏನನ್ನಾದರೂ ಯಶಸ್ವಿಯಾಗಿ ಪೂರ್ಣಗೊಳಿಸಿದಾಗ ಮಾತ್ರ ನೀವು ಅಭಿನಂದಿಸುತ್ತೀರಿ. ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ರೆ ಮಾತ್ರ. ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸದಿದ್ರೂ ಕೂಡ ಸುಧಾರಣೆ ಕಂಡಾಗ ಅಭಿನಂದಿಸುವುದಿಲ್ಲ. ನೀವು ಹೇಳ್ತೀರಿ, ನಿಮಗೆ 90 ಮಾರ್ಕ್ಸ್ ಬರಬೇಕು, 90 ಮಾರ್ಕ್ಸ್ ಬರಬೇಕು. ಯಾವಾಗ 90 ಬಂತು ಆವಾಗ ಮಾತ್ರ ಅಭಿನಂದನೆ. ಆದ್ರೆ ಕಳೆದ ವರ್ಷ 60 ಮಾರ್ಕ್ಸ್ ಸಿಕ್ಕಿತ್ತು, ಈ ವರ್ಷ 70 ಸಿಕ್ಕಿದೆ, 90 ತಲುಪಿಲ್ಲ, ಆದ್ರೆ 10 ಮಾರ್ಕ್ಸ್ ಜಾಸ್ತಿ ಸಿಕ್ಕಿದೆ, ಅದು ಪ್ರಶಂಸೆ ಇಲ್ಲ. ಅದಕ್ಕೆ ನಾವು ಅಭಿನಂದನೆ ಮಾಡಲ್ಲ. ಸಡನ್ ಆಗಿದ್ದವರು ಮಕ್ಕಳು ಜ್ಞಾನರಾಗಲ್ಲ. ಆದ್ರೆ ಆ ಪುಟ್ಟ ಹೆಜ್ಜೆಗಳು ಸ್ವಲ್ಪ ಏನೋ ಅವರು ಸಾಧನೆ ಮಾಡಿದಾಗ ಅದನ್ನು ಗಮನಿಸಿ ಯಾವಾಗ ಪ್ರಶಂಸೆ ಕೊಡ್ತೇವೆ, ಒಂದು ಚಾಕ್ಲೇಟ್ ತಂದು ಕೊಡ್ತೀವಿ ಅಥವಾ ಸೆಲೆಬ್ರೇಟ್ ಮಾಡ್ತೀವಿ, ಅವಾಗ ಆ ಮಕ್ಕಳು ಇನ್ನೊಬ್ಬರ ಬಗ್ಗೆ ಅಸೂಯೆ ಪಡಲ್ಲ. ಇನ್ನೊಬ್ಬರ ಬಗ್ಗೆ ಅಸೂಯೆ ಇಲ್ಲ. ನನಗೆ ಸಿಕ್ಕಿಲ್ಲ, ಅವರಿಗೆ ಸಿಕ್ಕಿದಾಗ ಅಸೂಯೆ. ಆದ್ರೆ ನನಗೂ ಸಿಗುತ್ತೆ, ಪರವಾಗಿಲ್ಲ, ಸಂಸ್ಕೃತ ನನಗೆ ತಕ್ಕದಾಗಿ ಸಿಗುತ್ತೆ. ಇಂಥ ಭಾವನೆಗಳಿದ್ದಾಗ ಅಸೂಯೆ ಸಮಸ್ಯೆ ಇರಲ್ಲ. ಫಲಿತಾಂಶಗಳಿಗಿಂತ ಪ್ರಯತ್ನಗಳನ್ನು ಪ್ರಶಂಸೆ ಮಾಡಿ. ಫಲಿತಾಂಶ ಮುಖ್ಯ, ಪ್ರಯತ್ನಗಳು ಮುಖ್ಯ. ತನ್ನ ಒಂದು ಪ್ರಯತ್ನ ಮಾಡಿದೆಯಾ ಅದು ಸಾಕು, ಪ್ರಶಂಸೆ ಕೊಡಿ. ಆವಾಗ ತನ್ನ ಸಣ್ಣ ಸುಧಾರಣೆಗಳನ್ನು ಗಮನಿಸಿರಿ. ಮಕ್ಕಳಿಗೆ ತನ್ನ ಸ್ವಂತ ಪ್ರಗತಿಯನ್ನು ಗಮನಿಸಲು ಕಲಿಸಿ, ಆವಾಗ ಚೆನ್ನಾಗಿರುತ್ತದೆ. ಸಣ್ಣ ಮಕ್ಕಳು ಇದ್ದಾರೆ, ದೊಡ್ಡ ಮಕ್ಕಳು ಇದ್ದಾರೆ, ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಾ ಇದ್ದಾರೆ ಅಲ್ವಾ? ಉದ್ದೇಶಪೂರ್ವಕವಾಗಿ ತೊಂದರೆ ಈ ಸಣ್ಣ ಮಕ್ಕಳಲ್ಲಿ ಜಾಸ್ತಿ. ಅಮ್ಮ ಫೋನಲ್ಲಿ ಇದ್ರೆ ಫೋನಿಂದ ಎಳೆಯೋದು, ಅಥವಾ ಕಿಚನ್ ನಲ್ಲಿ ಹೋಗಿ ಒಂದು ಗಂಟೆಯನ್ನು ಎಳೆದಾಕೋದು, ಅಥವಾ ಏನಾದರೂ ಹೋಗಿ ಎಳೆದಾಕೋದು, ಅಥವಾ ಮೈ ಮೇಲೆ ಬಂದು ಬೇಡೋದು. ಯಾಕೆ? ಏನ್ ಹೇಳ್ತಿದೆ ಆ ಮಕ್ಕಳು? ನಮ್ಮ ಜೊತೆ ಸಮಯ ಬೆಳೆಯಿರಿ. ಕೇವಲ ಪ್ರೀತಿ ತಂದುಕೊಟ್ಟರೆ ಸಾಲದು, ಸ್ವಲ್ಪ ಅಪ್ಪುಗೆ ಬೇಕು, ದೇಹ ಸ್ಪರ್ಶ ಬೇಕು. ದೇವರಿಗೆ ಚರ್ಮ ಕೊಟ್ಟಿದ್ದಾರೆ, ಪಂಚೇಂದ್ರಿಯಗಳಲ್ಲಿ ಒಂದು ಚರ್ಮ. ಯಾಕೆ ಕೊಟ್ಟದ್ದು? ಸ್ಪರ್ಶ ತುಂಬಾ ಇಂಪಾರ್ಟೆಂಟ್. ತಂದೆ ತಾಯಿಯರ ಆ ಪ್ರೀತಿಯ ಅನುಭವ, ಆ ಸ್ಪರ್ಶ ಅದು ಬೇಕು ಬೆಳವಣಿಗೆಗೆ. ಅದು ಇಲ್ಲ ಅಂದ್ರೆ ಏನೋ ಕಳೆದುಕೊಂಡಾಗೆ. ಸಣ್ಣ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಎಣ್ಣೆಯಿಂದ ಆ ಚರ್ಮವನ್ನು ಯಾಕೆ ತೀಡ್ತೀವಿ ನಾವು? ಯಾಕೆಂದ್ರೆ ಒಂದು ವೇಳೆ ಅದನ್ನು ಮಾಡ್ತಿದ್ರೆ ಬ್ರೈನ್ ಬೆಳವಣಿಗೆ ಆಗಲ್ಲಂತೆ. ಅದಕ್ಕೆ ಹಿರಿಯರಿಂದಲೂ ಆರಂಭವಾಗಿದೆ. ಅದು ಕೇವಲ ಸಣ್ಣ ಮಕ್ಕಳು ಇರ್ಬೇಕಾದ್ರೆ ಮಾತ್ರ ಅಲ್ಲ, ಮುಂದುವರೆದಾಗಲೂ ಬೆಳೆಯುತ್ತಿರ್ಬೇಕಾದ್ರೆ ಒಂದು ಹಂತಕ್ಕೆ ಬರುವ ತನಕ ಆ ಮಕ್ಕಳನ್ನು ನಾವು ಮುದ್ದಾಡಬೇಕು, ಜೊತೆಯಲ್ಲಿ ಸೇರಿಸ್ಕೋಬೇಕು, ತನ್ನ ತೊಡೆಯಲ್ಲಿ ಕೂರಿಸಿಕೊಂಡು ಊಟ ಮಾಡಿಸಬೇಕು. ಇದೆಲ್ಲ ಅತ್ಯಗತ್ಯ. ಆವಾಗ ಆ ಮಗು ಪ್ರೀತಿಯಲ್ಲಿ ಬೆಳೆಯುತ್ತದೆ. ಅನಗತ್ಯವಾಗಿ ನಿಮ್ಮ ಗಮನವನ್ನು ಸೆಳೆಯುವ ಪ್ರಯತ್ನ ಮಾಡಲ್ಲ. ಅದು ಕೊಡಲ್ಲ ಅಂದ್ರೆ ಅನಗತ್ಯವಾಗಿ ಗಮನ ಸೆಳೆಯುವ ಪ್ರಯತ್ನ ಅದು ಮಾಡುತ್ತಿರ್ತದೆ. ಆದ್ದರಿಂದ ಅಂತಹ ಒಂದು ಸಂಬಂಧ ಸಣ್ಣ ಮಕ್ಕಳ ಜೊತೆಗಾಗಿ ನಾವು ಬೆಳೆಸಿಕೊಳ್ಬೇಕು. ಜೊತೆಯಲ್ಲಿ ನಿಮ್ಮ ಮಗು ಬಹಿರಂಗವಾಗಿ ವಿರೋಧಿಸುತ್ತಿದ್ದಾರೆ. ಅದಕ್ಕೆ ಕಾರಣ ನೀವು ಏನೋ ಮಾಡ್ತೀನಂತ ಬಹಿರಂಗವಾಗಿ ಹೇಳ್ತೀರಿ. ನೀನು ಸಮಯಕ್ಕೆ ಸರಿಯಾಗಿ ಬರ್ತಿದ್ರೆ ನಾನು ನೋಡಿ ನಿಮಗೆ ಮನೆಯಿಂದ ಹೊರಗೆ ಆಗ್ತೀನಿ ಅಂತ ಹೇಳೋದು. ಆದ್ರೆ ಅದು ನಾವು ಮಾಡಲ್ಲ. ಇದೊಂದು ನೆಗೆಟಿವ್ ಆಗಿರುತ್ತೆ. ನಾವೇನೋ ಮಾಡ್ತೀನಿ ಅಂತ ಹೇಳ್ತೀವಿ, ನಾವು ಮಾಡಲ್ಲ. ಅದೇನಾಗುತ್ತೆ, ಆ ಮಗು ಕೂಡ ಅದನ್ನು ಕಲ್ತ್ಕೊಂಡ್ಬಿಡ್ತದೆ. ಅದಕ್ಕೆ ಅದು ಕೂಡ ಬಹಿರಂಗವಾಗಿ ಆಗ್ತದೆ. ಅದು ಕೂಡ ಅದೇ ವರ್ತನೆಯನ್ನು ತನ್ನದಾಗಿಸ್ತದೆ.
ನೀನು ಈಗ ಶಾಂತವಾಗಿದ್ರೆ ನಾವು ಮನೆಗೆ ಹೋಗ್ತೇವೆ ಅಂತ ಹೇಳ್ತೀವಿ, ಆದರೆ ಮಗು ಶಾಂತವಾಗಿದ್ರೆ ನಾವು ಮನೆಗೆ ಹೋಗಲ್ಲ. ಒಂದು ಪರಿಸ್ಥಿತಿಯಲ್ಲಿ ಮಾಡಲು ಸಿದ್ಧವಿಲ್ಲದ ಬೆದರಿಕೆಗಳನ್ನು ಹಾಕಬೇಡಿ. ಸುಮ್ಮನೆ ಏನೇನೋ ಬೆದರಿಕೆಗಳನ್ನು ಹಾಕಬೇಡಿ. ಮಾಡಲು ಸಿದ್ಧವಿಲ್ಲದ ಬೆದರಿಕೆಗಳನ್ನು ಹಾಕಬೇಡಿ. ನಿಮ್ಮ ಮಾತುಗಳನ್ನು ಪಾಲಿಸಿ, ಸ್ಪಷ್ಟ ಮತ್ತು ಸಮಂಜಸವಾದ ನಿಯಮಗಳನ್ನು ರೂಪಿಸಿ. ಶಿಸ್ತು ಬೇಕು, ನಿಯಮಗಳು ಬೇಕು, ಆದರೆ ಪಾಲನೆ ಮಾಡುವಂಥದ್ದು. ಹೇಳಬೇಕಾದ್ರೆ ದೊಡ್ಡ ದೊಡ್ಡ ಹೇಳೋದು, ಆಮೇಲೆ ಅದನ್ನು ಪಾಲನೆ ಮಾಡಲ್ಲ. ಅದು ವ್ಯತಿರಿಕ್ತವಾದಂತಹ ಒಂದು ಪ್ರಭಾವ ತನ್ನ ಮಕ್ಕಳ ಮೇಲೆ ಅದು ಬೀಳುತ್ತೆ. ಬಹಿರಂಗವಾಗಿ ವಿರೋಧಿಸುವಂತಹ ಮಕ್ಕಳು. ನಿಮ್ಮ ಮಗು ರಹಸ್ಯಗಳನ್ನು ಇಟ್ಟುಕೊಳ್ಳುತ್ತಿದ್ದರೆ ನೀವು ವಿಷಯಗಳನ್ನು ಅತಿಶಯೋಕ್ತಿಗೊಳಿಸುವುದಿಲ್ಲ ಎಂಬ ನಂಬಿಕೆ ಅವರಿಗೆ ಇಲ್ಲದಿರುವುದು. ಆವಾಗ ನನಗೆ ಹೇಳಿದ ಒಂದು ವಿಷಯ, ಅದಕ್ಕೆ ಪೂರಕವಾಗಿದ್ದು, ಕೆಲವೊಂದು ವಿಷಯಗಳನ್ನು ಶೇರ್ ಮಾಡಲ್ಲ, ಗುಟ್ಟಿನ ವಿಷಯಗಳು. ಯಾಕೆ ಹೇಳಿದ್ರೆ ಅದನ್ನು ಹೇಳಿದ ಕೂಡಲೇ ನಿಮಗೆ ಗೊತ್ತಾ ಇವತ್ತು ನನ್ನ ಮಕ್ಕಳಿಗೆ ಏನು ಹೇಳಿದ್ರಂತ, ಹಾಗೆಂತ ಹೀಗೆಂತ ಅತಿಶಯೋಕ್ತಿ. ಎಲ್ಲ ಅರ್ಧ ಗಂಟೆಯಲ್ಲೆಲ್ಲ ಊರಿನವ್ರಿಗೆಲ್ಲ ಗೊತ್ತಾಯ್ತು. ಊರಿನವ್ರಿಗೆಲ್ಲ ಅಂದ್ರೆ ಕುಟುಂಬದ ಎಲ್ಲ ಕಾಕಾ ಕಾಕಿ ಅಂಟಿ ಅಂಕಲ್ ಎಲ್ಲಿಗೂ ಗೊತ್ತಾಗುತ್ತೆ. ಅದಕ್ಕೆ ಮಕ್ಕಳು ಶೇರೆ ಮಾಡಲ್ಲ. ನನ್ನ ತಾಯಿ ತಂದೆ ಬಾಯಲ್ಲಿ ಏನು ಉಳಿಯಲ್ಲ. ಅದಕ್ಕೆ ಹೇಳದೆ ಇರುವುದು ಲೇಸು ಎಂಬಂತಹ ಆ ಒಂದು ಮನೋಭಾವನೆ ಅವರು ಪಡೆಯುತ್ತಾರೆ. ಆದ್ದರಿಂದ ಮಕ್ಕಳ ಸಮಸ್ಯೆಗಳಿಗೆ ಸಮತೋಲಿತ ಪ್ರತಿಕ್ರಿಯೆ ನಾವು ನೀಡಬೇಕು. ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಮುಕ್ತ ಸಂವಹನದ ವಾತಾವರಣ ನಾವು ಸೃಷ್ಟಿ ಮಾಡಬೇಕು. ಈ ವಿಚಾರಗಳು, ಕೆಲವೊಂದು ವಿಚಾರಗಳು ಇನ್ನೂ ಹಲವಿದೆ. ಬಹುಶಃ ಅತ್ಯಗತ್ಯವಾದಂತಹ ಕೆಲವೊಂದು ವಿಚಾರಗಳನ್ನು ನಾವು ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸಬೇಕು ಇದರ ಕುರಿತಾಗಿ ನಾನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಇನ್ನೊಂದು ವಿಷಯ ನಾನು ಹೇಳಲು ಬಯಸ್ತಾ ಇದ್ದೀನಿ. ಇತ್ತೀಚೆಗಿನ ದೊಡ್ಡ ಬಿಡುಗು ಏನೆಂದರೆ ಮೊಬೈಲ್. ನಾನು ನೋಡಿದ್ದೀನಿ, ಸಣ್ಣ ಮಕ್ಕಳಿಗೆ ಆ ಮೊಬೈಲ್ ಕೊಡ್ತಾ ಇದ್ದೀನಿ. ಆ ಮಗು ಊಟ ಮಾಡಬೇಕಾದ್ರೆ ಮೊಬೈಲ್ ತರಿಸೋದು, ಮೊಬೈಲ್ ನೋಡುತ್ತಿದ್ರೆ ಆ ಮಗು ಊಟ ಮಾಡಲ್ಲ. ಇವತ್ತು ದೊಡ್ಡ 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 ತಪ್ಪನ್ನು ಮಾಡ್ತಾ ಇದ್ದೀವಿ. ಇವತ್ತು ಮಕ್ಕಳು ಬರೆಯಲಿಕ್ಕೆ ಇಷ್ಟ ಇಲ್ಲ, ಓದಲಿಕ್ಕೆ ಇಷ್ಟ ಇಲ್ಲ, ಹೋಮ್ವರ್ಕ್ ಮಾಡಲ್ಲ, ಕಲಿಯಲ್ಲ. ಮನೆಗೆ ಯಾರಾದ್ರೂ ಸಂಬಂಧಿಕರು ಬಂದ್ರೆ ಮಾತಾಡಲ್ಲ, ಮೊಬೈಲ್ ತಗೊಂಡು. ಅಂತ ಸಂದರ್ಭದಲ್ಲಿ ತಾಯಿ ತಂದೆ ಮೊಬೈಲ್ ಫ್ರೀ ಇರ್ತದೆ, ತಗೊಂಡೋಗಿ ರೂಮ್ ಒಳಗಡೆ ಲಾಕ್ ಮಾಡಿ ಕಿತ್ಕೊಳ್ತಾರೆ. ಗ್ರೌಂಡಲ್ಲಿ ಆಟ ಆಡಲ್ಲ, ಬದಲಾಗಿ ಮೊಬೈಲಲ್ಲಿ ಫುಟ್ಬಾಲ್ ಆಡುತ್ತಾರೆ. ಯಾಕೆಂದ್ರೆ ಒಂದು ವಿಷಯ ನಾವು ಗಮನ ಮಾಡಬೇಕು. ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನಮ್ಮಲ್ಲಿ ಅನೇಕ ರೀತಿಯ ರಾಸಾಯನಿಕಗಳು, ಕೆಮಿಕಲ್ಸ್ ಇದೆ. ಅದರಲ್ಲಿ ಒಂದು ರಾಸಾಯನಿಕ ಡೊಪಮಿನ್ ಅಂತ. ಈ ಡೊಪಮಿನ್ ಏನ್ ಮಾಡ್ತದೆ ಅಂದ್ರೆ, ನಾವು ಏನಾದರೂ ಒಂದು ಸಾಧನೆ ಮಾಡಿದ್ರೆ, ಏನಾದರೂ ಒಳಿತು ಮಾಡಿದ್ರೆ ಅದು ಶ್ರವಣದಲ್ಲಿ ಆ ರಾಸಾಯನ, ಅದೇನು ರಾಸಾಯನಿಕ ವಸ್ತು, ಆ ಕೆಮಿಕಲ್ ಅದು ನಮ್ಮ ಒಳಗಡೆ ಅದು ಸುರಿಯಲ್ಪಡ್ತದೆ. ಅದು ನಮಗೆ ಹ್ಯಾಪಿ ಫೀಲಿಂಗ್, ಗುಡ್ ಫೀಲಿಂಗ್ ಕೊಡ್ತದೆ. ನೀವು ನೋಡಿರ್ಬೋದು, ಏನೋ ಒಂದು ಕೆಲಸ ಮುಗಿದ ಕೂಡಲೇ ಖುಷಿ ಆಗುತ್ತೆ. ಕೆಲಸ ಮುಗಿಯಿತು. ಯಾರೋ ದೂರದ ಸಂಬಂಧಿ ತುಂಬಾ ಸಮಯ ನಾವು ಭೇಟಿ ಮಾಡಿಲ್ಲ, ಹೋಗಿ ಭೇಟಿ ಮಾಡಿದಾಗ ಖುಷಿ ಆಗುತ್ತೆ, ತೃಪ್ತಿ ತಂದಿರುತ್ತದೆ. ಮನೆಗೆ ಯಾರು ನೆಂಟರು ಬಂದ್ರೆ ಖುಷಿ ಆಗುತ್ತೆ. ಯಾಕಂದ್ರೆ ಈ ರಾಸಾಯನಿಕ ಅದೊಂದು ಸುರಿತಾ ಇತ್ತು. ಆದ್ರೆ ಈಗ ಏನಾಗಿದೆ, ಈಗ ಇದನ್ನೆಲ್ಲವನ್ನು ಈ ಸಣ್ಣ ಪುಟ್ಟ ಖುಷಿಗಳು, ನಮ್ಮ ಸಣ್ಣ ಪುಟ್ಟ ಕೆಲಸಗಳಿಂದ ಆಗುವುದೆಲ್ಲ ಈ ಮೊಬೈಲ್ ಹೈಜಾಕ್ ಮಾಡಿದೆ, ಕಿಡ್ನಾಪ್ ಮಾಡಿದೆ. ಯಾಕಂದ್ರೆ ಮೊಬೈಲ್ ಅಲ್ಲಿ ಸಣ್ಣ ರೀಲ್ಸ್ಗಳು ಇರ್ತವೆ, ಪುಟ್ಟ ಪುಟ್ಟ ಕಲರ್ ಥಿಂಗ್ಸ್ ಇರ್ತವೆ. ಅದು ನೋಡುವಾಗ ಖುಷಿಯಾಗುತ್ತೆ ಮನಸ್ಸಿಗೆ. ಈ ಖುಷಿ ಆಟ ಆಡ್ಬೇಕಾದ್ರೆ, ನೇಬರ್ಸ್ ನೆರೆ ಮನೆಯವರ ಹತ್ರ ಮಾತನಾಡುವಾಗ, ಅಥವಾ ಸಂಬಂಧಿಕರಿಗೆ ಭೇಟಿ ಮಾಡಬೇಕಾದ್ರೆ, ಏನು ಕೆಲಸ ಸಾಧನೆ ಮಾಡಿದಾಗ ಸಿಗುವಂತಹ ಆ ಖುಷಿ ಈಗ ಇದರಲ್ಲಿ ಸಿಗುತ್ತೆ. ಕೈಯಲ್ಲಿ ಇಟ್ಕೊಂಡು ನಮ್ಮ ಅಂಗೈಯಲ್ಲೇ ಸಿಗ್ತಾ ಇದೆ. ಅದಕ್ಕೆ ಒಗ್ಗಿ ಹೋಗಿದೆ. ಈ ಅಮಲು ಸೇವನೆಗೆ ಒಳಗಾದವರು ಮೊದಲು ಒಂದು ಪೇಟೆ ಕುಡಿದಾಗಲೇ ಅವರಿಗೆ ಕೈ ಆಗ್ತಾ ಇತ್ತು. ಆಮೇಲೆ ಒಂದು ಬಾಟಲ್ ಕುಡಿದ್ರು ಏನಾಗಿಲ್ಲ, ಗಟ್ಟಿ ಇರ್ತಾರೆ ಕೆಲ ಸಮಯದ ತನಕ. ಯಾಕಂದ್ರೆ ಸಣ್ಣ ಪೇಟೆ ಕುಡಿದ್ರೆ ಅದು ಏನೂ ಅನಿಸಲ್ಲ. ದೊಡ್ಡ ಪೇಟೆ ಮಾತ್ರ ಕುಡಿದ್ರೆ ಸ್ವಲ್ಪ ಏನೋ ಮಜಾ ಸಿಗುತ್ತೆ. ಅದೇ ರೀತಿ ಈ ಮೊಬೈಲ್ ಸ್ವಲ್ಪ ಜಾಸ್ತಿ ಪೆಗ್ಗು ಕೊಟ್ಟಂಗಾಗುತ್ತೆ. ಹಾಗೆ ಈ ಸಣ್ಣ ಪುಟ್ಟ ಪೆಗ್ಗುಗಳಿದೆ ಅಲ್ಲ, ಹೋಮ್ವರ್ಕ್ ಮಾಡಿದಾಗ ಖುಷಿ ಆಗೋದು, ಹೊರಗೆ ಹೋಗಿ ಆಟ ಆಡ್ಬೇಕಾದ್ರೆ ಖುಷಿ ಆಗೋದು, ಸಂಬಂಧಿಕರು ಫ್ರೆಂಡ್ಸ್ ಬಂದಾಗ ಕುತ್ಕೊಂಡು ಮಾತಾಡುವಾಗ ಖುಷಿ ಆಗೋದೆಲ್ಲ ಅದು ಕಿಡ್ನಾಪ್ ಆಗಿದೆ. ಈಗ ಮೊಬೈಲ್ ನೋಡಿದ್ರೆ ಮಾತ್ರ ಖುಷಿ, ಅಲ್ಲಿ ರೀಲ್ ನೋಡಿದ್ರೆ ಮಾತ್ರ ಖುಷಿ. ಅದು ಮಕ್ಕಳಿಗೆ ಮಾತ್ರ, ನಮ್ಗೂ ಕೂಡ ಏನಾದ್ರೂ ರಾತ್ರಿ 2 ಗಂಟೆಗೆ
ಅಲ್ಲಿ ಟಾಯ್ಲೆಟ್ಗೆ ಹೋಗ್ಬೇಕಂತ ನಾವು ಹೋದ್ರೆ ವಾಪಸ್ ಬರ್ಬೇಕಾದ್ರೆ ಅಲ್ಲಿ ಟಿಂಕ್ ಅಂತ ಆದ್ರೆ ಸಾಕು ಮೊಬೈಲಲ್ಲಿ ಕೂಡಲೇ ತಗೊಂಡು ಯಾರೋ ವಾಟ್ಸ್ಆಪ್ ಮಾಡಿದಾರ ಏನು ಮೆಸೇಜ್ ಬಂದು ಯಾರು 2 ಗಂಟೆಗೆ ಮೆಸೇಜ್ ಮಾಡ್ತಾರೆ ಆದ್ರೂ ಕೂಡ ನೋಡ್ತೀವಿ. ಅದು ಹೋಗಿದೆ. ಮೊಬೈಲ್ ಇಲ್ಲದ ಜೀವನ ಇಲ್ಲ ಅಂತ ಆಗ್ತಾ ಇದೆ. ಮೊನ್ನೆ ನನ್ನ ಸಿಸ್ಟರ್ ರಜನಿ ಅವರು ಶೇರ್ ಮಾಡ್ತಾ ಇದ್ರು. ಅವರು ಬೆಂಗಳೂರಿಂದ ಈ ಕಡೆ ಬರಬೇಕಾದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ಸಣ್ಣ ಮಗುವಿನ ಕೈಯಲ್ಲಿ ಮೊಬೈಲ್ ಇತ್ತು. ಆಕೆ ಹಚ್ಚಿ ಆ ಮೊಬೈಲ್ ಅನ್ನು ಎಳೆದಾಗ ಆ ಮಗು ಹೋಗಿ ಅಜ್ಜಿಯ ಕುತ್ತಿಗೆಯನ್ನು ಇಡ್ತಾ ಇದ್ದಾರೆ. ಕುತ್ತಿಗೆ ಮೊಬೈಲ್ ಹೇಗೆಂದ್ರೆ ಅಮಲು ಪದಾರ್ಥ ಸೇವನೆ ಮಾಡುವವರು ಅದನ್ನು ನಿಲ್ಲಿಸಿದ್ರೆ ಅದು ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಇರ್ತದೆ. ಡ್ರಗ್ಸ್ ಅಡಿಕ್ಟೆಡ್ ವಿಡ್ರಾವಲ್ ಸಿಂಪ್ಟಮ್ಸ್. ಹೊಡೆದಿದ್ರೆ ಆ ಟೈಮಲ್ಲಿ ಸಿಗದಿದ್ರೆ ಅವ್ರು ಏನ್ ಮಾಡೋದಂತ ಗೊತ್ತಾಗಲ್ಲ. ಅವ್ರು ಹೊಡೆಯುತ್ತಾರೆ, ಬಡಿಯುತ್ತಾರೆ, ಒಬ್ಬಡಿಯುತ್ತಾರೆ, ಏನೇನೋ ಮಾಡ್ತಾರೆ. ಅದೇ ಮಕ್ಕಳಲ್ಲಿ ಆಗ್ತಾ ಇದೆ. ಹೇಗಿದ್ರೆ ಹಾಗಲ್ಲ, ಅದು ಬೇಕೇ ಬೇಕು. ಯಾಕಂದ್ರೆ ಅವರು ಎಡಿಕ್ಟ್ ಆಗಿದ್ದಾರೆ, ವ್ಯಸನಿಗಳಾಗಿದ್ದಾರೆ. ಇದು ದೊಡ್ಡ ಅಪಾಯ. ಅಮಲು ಪದಾರ್ಥದಿಂದ ಅವರನ್ನು ಬಿಡುಗಡೆ ಮಾಡಬಹುದು, ಮುಕ್ತಗೊಳಿಸಬಹುದು, ಡ್ರಗ್ಸ್ ವ್ಯಸನದಿಂದ ಮುಕ್ತಗೊಳಿಸಬಹುದು. ಆದರೆ ಈ ಮೊಬೈಲಿಗೆ ಏನಾದರೂ ಎಡಿಕ್ಟೆಡ್ ಆದರೆ ಲೈಫೇ ಹೋಗ್ತದೆ. ಅಲ್ಲ, ಸಾಧನೆ ಮಾಡುವ ಇಷ್ಟೇ ಇಲ್ಲ. ಯಾಕಂದ್ರೆ ಸಾಧನೆ ಮಾಡ್ಬೇಕಾದ್ರೆ ಆ ಸಂತೋಷ ಬೇಕಾನೆ, ಅದಿಲ್ಲ. ಸುಮ್ಗೆ ಹೆಂಗೂ ಆಗುತ್ತೆ, ಲೈಫ್ ಹೆಂಗೂ ಆಗುತ್ತೆ. ಅದು ಶ್ರೀಮಂತರ ಮಕ್ಕಳಲ್ಲಿ ಇದು ಜಾಸ್ತಿ. ಆದ್ದರಿಂದ ಶ್ರೀಮಂತರು ಇರಲಿ, ಬಡವರು ಇರಲಿ, ಒಂದು ನಾನು ಹೇಳ್ತಾ ಇದ್ದೀನಿ, ನೀವು ಮಕ್ಕಳಿಗೆ ಏನು ಮಾಡದಿದ್ರು ಕೊಡ್ತಿದ್ರು ಪರವಾಗಿಲ್ಲ. ಏನ್ ನಾನು ಹೇಳಿದ್ದೆ ಆ ವಿಷಯಗಳ ಬಗ್ಗೆ ನೀವು ಗಮನ ಕೊಡದಿದ್ರು ಪರವಾಗಿಲ್ಲ. ಹೆಂಗೂ ಹಿಂಗೂ ಎಲ್ಲ ಕಲಿತು ಬಿಡ್ತಾರೆ. ಆದ್ರೆ ಮೊಬೈಲ್ ವಿಷಯದಲ್ಲಿ ಮಾತ್ರ ಕೇರ್ಫುಲ್ ಆಗಿದೆ. ಯಾವತ್ತೂ ಕೊಟ್ಟಿಗೆ ಹೋಗ್ಬೇಕು. ಎಷ್ಟೇ ಒಬ್ಬರಿದ್ರು ಪರವಾಗಿಲ್ಲ, ಎಷ್ಟೋ ಗಲಾಟೆ ಮಾಡಿದ್ರು ಪರವಾಗಿಲ್ಲ. 1-2 ದಿನ ಮಾಡ್ತಾರೆ, 3ನೇ ದಿನ ಸುಮ್ಮನಾಗ್ತಾರೆ. ಅವರು ಗಲಾಟೆ ಮಾಡ್ತಾರೆ ಅಂತ ನೀವು ಕೊಡ್ತೀರಾ, ಆಮೇಲೆ ಆ ಮಗುವಿನ ಭವಿಷ್ಯಕ್ಕೆ ನೀವೇ ಬಡಲಿ ಇಟ್ಕೊಡ್ತೀರಿ. ಆ ಮಗುವಿನ ಭವಿಷ್ಯ ನಾಶ ಮಾಡಲಿಕ್ಕೆ ನೀವೇ ಕಾರಣಗಳಾಗ್ತೀರಿ. ಒಂದು ಮೊಬೈಲ್ ಮಗುವಿಗೆ ಈಗ ಹೈಸ್ಕೂಲ್ಗೆ ಕೊಡ್ತೀವಿ ನಾವು. ಆ ಮಗು ಏನು ನೋಡ್ತದೆ, ಅದರಲ್ಲಿ ಏನು ಬರ್ತದೆ, ಏನೆಲ್ಲ ಬರ್ತದೆ. ಬೇಡ ಅಂದ್ರೂ ಬರ್ತದೆ. ನಿಮ್ಗೂ ಗೊತ್ತಿದೆ, ಬೇಡ ಅಂದ್ರೂ ಬರ್ತದೆ. ಆ ಒಂದು ಚಟಕ್ಕೆ ಬಲಿಯಾದ್ರೆ ಮತ್ತೆ ಹೊರಗಡೆ ಬರಲಿಕ್ಕೆ ಕಷ್ಟ. ಇವತ್ತು ನಾನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ಎಲ್ಲ ವಿಷಯಗಳ ಜೊತೆ ನಾನು ಸ್ವಲ್ಪ ಬಲವಾಗಿ ನಾನು ನಿಮಗೆ ಹೇಳ್ತಾ ಇರೋದಂದ್ರೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಿಮ್ಮ ಮಕ್ಕಳಿಗೆ ಕನಿಷ್ಠ 18-20 ವರ್ಷ ಆದ್ರೆ 18 ಅಟ್ಲೀಸ್ಟ್ PUC ಮುಗಿದ ನಂತರ ಬೇಕಾದ್ರೆ ಕೊಡಿ, ಜವಾಬ್ದಾರಿ ಕೊಟ್ಟು ಅದರ ಮುಂದೆ ಕೊಡಬೇಡಿ. ಮಕ್ಕಳಿಗೆ ಗೊತ್ತಾಗಲ್ಲ ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ. ಅದು ಶಾಲೆಯಲ್ಲಿ ಹೋಮ್ವರ್ಕ್ ಜಾಸ್ತಿ ಆದಾಗ, ಒತ್ತಡ ಜಾಸ್ತಿ ಆದಾಗ ಅದನ್ನು ರಿಲೀವ್ ಮಾಡಲಿಕ್ಕೆ ರೀಲ್ಸ್ಗೆ ಹೋಗ್ಬಿಡ್ತಾರೆ, ರೀಲ್ಸ್ ನಲ್ಲಿ ಜಾರಿ ಬಿಟ್ಬಿಡ್ತಾರೆ. ಕೊಡಬೇಡಿ. ಏನು ಮಾತಾಡ್ಲಿಕ್ಕೆ ಬೇಕಾದ್ರೆ ಕೊಡಿ, ಕಂಟಿನ್ಯೂಸ್ ಮಾನಿಟರ್ ಮಾಡಿ. ಖಂಡಿತವಾಗಿಯೂ ಈ ಪ್ರೀತಿ ಕಾಳಜಿ ಏನು ಆ ಮಕ್ಕಳಿಗೆ ಇರಿಸಿದ್ದೀರಾ ಅದನ್ನು ಈ ರೀತಿ ಮುಂದುವರಿಸಲು ಸಾಧ್ಯವಾಗುತ್ತದೆ. ಖಂಡಿತವಾಗಿ ಇವತ್ತು ಈ ಒಂದು ಅವಕಾಶ ಕೊಟ್ಟದ್ದಕ್ಕೆ ನನಗೆ ಶಾಲಾ ಆಡಳಿತ ವರ್ಗಕ್ಕೆ ನಾನು ನನ್ನ ಅಭಿನಂದನೆ, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಯಲ್ಲಿ ಸಂಯಮದಿಂದ ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಅಂತ ಅನಿಸ್ತಿದೆ ನಿಮಗೆ. ಆದರೆ ಸಂಯಮದಿಂದ ತುಂಬಾ ಕೇಳ್ತಾ ಇದ್ದೀರಾ, ಉತ್ಸುಕತೆಯಿಂದ ಕೇಳ್ತಾ ಇದ್ದೀರಾ. ನನ್ನನ್ನು ಪ್ರೋತ್ಸಾಹಿಸಿದ್ದಕ್ಕೆ ನಿಮಗೂ ಕೂಡ ನಾನು ಅಭಿನಂದನೆ, ಧನ್ಯವಾದಗಳನ್ನು ಕೊಡ್ತೀನಿ. ನಿಮ್ಮ ಮಕ್ಕಳ ಬೆಳವಣಿಗೆ ಚೆನ್ನಾಗಾಗಲಿ, ನಿಮ್ಮ ಮಕ್ಕಳು ನಿಮ್ಮ ಆಸ್ತಿ ಆಗಲಿ, ನಿಮ್ಮ ಮಕ್ಕಳಿಂದ ನಿಮ್ಮ ಪ್ರಾಯದಲ್ಲಿ ಆ ಮಕ್ಕಳು ನಿಮಗೆ ಆನಂದವನ್ನು ಕೊಡುವವರಾಗಲಿ, ಸಂತೋಷ ಕೊಡುವವರಾಗಲಿ. ನಿಮ್ಮ ಕಣ್ಣಿಂದ ನಿಮ್ಮ ಕಣ್ಣಲ್ಲಿ ಮಕ್ಕಳ ಮೂಲಕ ಆನಂದ ಬಾಷ್ಪಗಳು ಸುರಿತಾ ಇರಲಿ ಎಂದು ಆಶಿಸುತ್ತಾ ನಿಮಗೆಲ್ಲರಿಗೂ ದೇವರ ಆಶೀರ್ವಾದವನ್ನು ಬೇಡುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕನ್ನಡ.